ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಮೋಕ್ಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಷಷ್ಠಸ್ಕಂದೆ ಅದ್ಯ ಕಥಾಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ರಾಜೋವಾಚ ನಿವೃತ್ತಿಮಾರ್ಗಃ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣಾ ಯದ ಸಂಸ್ಕೃತಿಃ ಪ್ರವೃತ್ತಿಲಕ್ಷಣಶ್ಚೈವ ತ್ರೈಗುಣ್ಯವಿಷಯೋ ಮುನೇ ಯೋಸಾವಲೀನ ಪ್ರಕೃತೇಃ ಗುಣಸರ್ಗಃ ಪುನಃ ಪುನಃ ಅಧರ್ಮಲಕ್ಷಣಾನಾಂ ನರಕಾಶ್ಚೋಪವರ್ಣಿತಾಃ ಮನ್ವಂತರಶ್ಚ ವ್ಯಾಖ್ಯಾತಃ ಆದ್ಯ ಸ್ವಯಂಭುವೋ ಯತಃ. ಷಷ್ಠಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜರು ಶುಕಾಚಾರ್ಯರನ್ನು ಪ್ರಶ್ನೆ ಮಾಡುತ್ತಾರೆ. ಇಷ್ಟು ಹೊತ್ತು ಇಷ್ಟು ವಿಷಯವನ್ನು ನಮಗೆ ನಿರೂಪಣೆ ಮಾಡಿದ್ರಿ. ಪ್ರಥಮ ಸ್ಕಂದದಲ್ಲಿ ಈ ವಿಷಯ ಹೇಳಿದ್ರಿ, ದ್ವಿತೀಯ ಸ್ಕಂದದಲ್ಲಿ ಈ ವಿಷಯ ಹೇಳಿದ್ರಿ, ತೃತೀಯ ಸ್ಕಂದದಲ್ಲಿ ಈ ವಿಷಯ ಹೇಳಿದ್ರಿ ಅಂತ ಎಲ್ಲವನ್ನ ಅನುವಾದ ಮಾಡಿ ಪಂಚಮ ಸ್ಕಂದದ ಅಂತ್ಯಭಾಗದಲ್ಲಿ ನರಕ ವರ್ಣನೆಯನ್ನು ಹೇಳಿದ್ದಾರೆ. ಅವರು ನರಕಗಳನ್ನು ವರ್ಣನೆ ಮಾಡಿದ್ದೀರಾ. ಬಹಳ ನರಕಗಳು. ಅದನ್ನು ಕೇಳಿದ್ರೆ ನಮಗೆ ಮಹಾಭಯ ಆಗತ್ತೆ. ಇಂತಹ ನರಕಕ್ಕೆ ನಾವು ಹೋಗಬಾರದು ಅಂತಿದ್ರೆ ಏನು ಮಾಡಬೇಕು, ನರಕವನ್ನು ತಪ್ಪಿಸ್ಕೊಳ್ಳೋಕ್ಕೆ ಉಪಾಯ ಏನು ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ನೋಡು ರಾಜನ್, ನರಕಕ್ಕೆ ಹೋಗಬಾರದು ಅಂದರೆ ಪಾಪ ಮಾಡಬಾರದು. ಎಲ್ಲರನ್ನೂ ನರಕಕ್ಕೆ ಹಾಕೋದಿಲ್ಲ, ಪಾಪ ಮಾಡಿದರೆ ಮಾತ್ರ ನರಕಕ್ಕೆ ಹಾಕೋದು. ನರಕಕ್ಕೆ ಹೋಗಬಾರ್ದು ಅಂತ ನಿಮಗೇನಾದರೂ ಇಷ್ಟ ಇದ್ದರೆ ಪಾಪ ಮಾಡಬಾರದು. ಆಗ ಪರೀಕ್ಷಿತ್ ರಾಜರು ಹೇಳುತ್ತಾರೆ, ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯ ಪಾಪ ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕಾಯಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಪಾಪ ಘಟನೆ ಆಗುತ್ತಾನೇ ಇರುತ್ತೆ. ನನ್ನ ಪ್ರಶ್ನೆ ಏನು ಅಂದರೆ, ಪಾಪ ಮಾಡಿದ್ರೂ ನರಕಕ್ಕೆ ಹೋಗಬಾರದು. ಪಾಪ ಮಾಡೋದನ್ನು ತಪ್ಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಪಾಪ ಮಾಡಿದ್ರೂ ನರಕಕ್ಕೆ ಹೋಗದೇ ಇರುವಂತಹ ಒಂದು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾರವು.
ಇದೆ ಅಂದರು. ಶುಕಾಚಾರ್ಯ ಹೇಳ್ತಾರೆ ಇದೆ, ಪಾಪ ಮಾಡಿದ್ರೂ ನರಕಕ್ಕೆ ಹೋಗದೇ ಇರೋವಂಥ ವ್ಯವಸ್ಥೆ ಇದೆ. ಏನು? ಮಾಡಿದ ಪಾಪಗಳಿಗೆ ಇಲ್ಲೇ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ರೆ ನರಕಕ್ಕೆ ಹೋಗಬೇಕಾದಿಲ್ಲ. ಯಾವುದು ಪ್ರಾಯಶ್ಚಿತ್ತ ಅಂತ ಕೇಳ್ತಾರೆ ಪರೀಕ್ಷಿತ್ ರಾಜರು. ಆಗ ಶುಕಾಚಾರ್ಯರು ಹೇಳುತ್ತಾರೆ, ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ನಿಯಮೇನ ಯಮೇನ ಚ ದೇಹ ವಾಗ್ ಬುದ್ಧಿಜಂ ಧೀರಾ ಧರ್ಮಜ್ಞಾ ಶ್ರದ್ಧೆಯಾನ್ವಿತಾ. ತಪಸ್ಸು, ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ, ಭಗವನ್ನಿಷ್ಠ ಬುದ್ಧಿ, ಸತ್ಯ, ಶೌಚ, ಮಂತ್ರ ಉಚ್ಚಾರಣೆ, ಜಪ, ಪಂಚಗವ್ಯ ಪ್ರಾಶನ, ಇದೆಲ್ಲ ಪ್ರಾಯಶ್ಚಿತ್ತಗಳೇ. ಆದರೆ ಎಲ್ಲ ಪ್ರಾಯಶ್ಚಿತ್ತಗಳಿಗೂ ದೊಡ್ಡದಾದ ಪ್ರಾಯಶ್ಚಿತ್ತ ಯಾವುದು? ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾನ್ಮುಖೈ ನವೈ ಪುನಂತಿ ರಾಜೇಂದ್ರ ಸುರಕುಂಭ ಮಿವಾಪಗ. ನೀವು ಯಾವುದೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳ್ರಿ, ಭಗವಂತನ ನಾಮಸ್ಮರಣೆ ಇಲ್ಲದೆ ಇದ್ದರೆ ಯಾವ ಪ್ರಾಯಶ್ಚಿತ್ತವೂ ಕೂಡ ಅದು ಫಲ ಕೊಡೋದಿಲ್ಲ. ಸುರಕುಂಭ ಮಿವಾಪಗ, ಹೆಂಡದ ಗಡಿಗೆಯನ್ನು ಗಂಗಾ ನದಿಯಲ್ಲಿ ಅದ್ದಿದರೂ ಕೂಡ ಅದು ಹೆಂಗೆ ಪವಿತ್ರ ಆಗೋದಿಲ್ಲವೋ ಹಾಗೆ ಭಗವನ್ ನಾಮಸ್ಮರಣೆ ಇಲ್ಲದೇ ಇರತಕ್ಕಂತಹ ದೇಹವನ್ನು ಎಲ್ಲಿ ಸ್ನಾನ ಮಾಡಿದ್ರು, ಎಷ್ಟು ಪಂಚಗವ್ಯ ಪ್ರಾಶನ ಮಾಡಿದ್ರು, ಎಷ್ಟು ಉಪವಾಸಾದಿಗಳು ಮಾಡಿದ್ರೂ ಕೂಡ ಅದು ಪವಿತ್ರ ಆಗೋದಿಲ್ಲ. ಅಂದರೆ ನಮಗೆ ಪಾವಿತ್ರತೆಯನ್ನು ತಂದು ಕೊಡ್ತಕ್ಕಂಥದ್ದು, ಪಾಪವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಾರಾಯಣ ಸ್ಮರಣೆ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಸಕೃತ್, ಒಮ್ಮೆ ಭಗವಂತನ ನಾಮಸ್ಮರಣೆ ಮಾಡಿದ್ರೂ ಕೂಡ ಭಕ್ತಿಯಿಂದ ಅವನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಇಟ್ಟು ಅವನ ಗುಣಚಿಂತನೆಯನ್ನು ಮಾಡುತ್ತಾ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನು ಕನಸಿನಲ್ಲಿ ಕೂಡ ಯಮಧರ್ಮರನ್ನಾಗಲಿ ಪಾಶಧಾರಿಗಳಾದ ಯಮಭಟರನ್ನಾಗಲಿ ನೋಡೋದಿಲ್ಲ. ಅಷ್ಟು ಪರಮ ಪವಿತ್ರವಾದದ್ದು ಭಗವಂತನ ನಾಮಸ್ಮರಣೆ. ನಿನಗೆ ಒಂದು ಕತೆ ಹೇಳ್ತೀನಿ ಕೇಳು ಅಂತಾರೆ ಅವರು. ಒಂದು ಉದಾಹರಣೆ ಹೇಳ್ತೀನಿ. ಕಾನ್ಯಕುಬ್ಜ ಅಂತ ಒಂದು ದೇಶ, ಅಲ್ಲಿ ಅಜಾಮಿಳ ಅಂತ ಒಬ್ಬ ಬ್ರಾಹ್ಮಣ, ಒಳ್ಳೆ ಸದಾಚಾರ ಸಂಪನ್ನ, ಅವನು ಶ್ರುತ, ವೇದಾಧ್ಯಯನ ಮಾಡಿದ್ದ, ಒಳ್ಳೆ ಶೀಲ, ಒಳ್ಳೆ ವೃತ್ತಿ, ಒಳ್ಳೆ ಗುಣ, ದೊಡ್ಡ ದೊಡ್ಡ ವ್ರತಗಳು ಮಾಡಿದ್ದ, ಇಂದ್ರಿಯ ನಿಗ್ರಹ ಇತ್ತು, ಸತ್ಯವಾಕು, ಮಂತ್ರವಿತು, ಶುಚಿ, ಗುರುಗಳನ್ನು, ಅಗ್ನಿಯನ್ನು, ದೇವತೆಗಳನ್ನು, ವೃದ್ಧರನ್ನು ಚೆನ್ನಾಗಿ ಶುಶ್ರೂಷಣೆ ಮಾಡ್ತಾ ಇದ್ದ ಅವನು. ಇಂತಹ ಅಜಾಮಿಳ ಅನ್ನತಕ್ಕಂಥವನು ಪ್ರಾರಬ್ಧವಶಾತ್ ಒಮ್ಮೆ ಹೂವು, ತುಳಸಿ ಇತ್ಯಾದಿಗಳ ತರಕ್ಕೆ ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ಶೂದ್ರ ಸ್ತ್ರೀಯನ್ನು ನೋಡ್ದ. ಅವಳಲ್ಲಿ ಅನುರಕ್ತನಾಗ್ಬಿಟ್ಟ, ಅವಳನ್ನು ಲಗ್ನ ಮಾಡ್ಕೊಂಬಿಟ್ಟ, ಅಲ್ಲೇ ಇದ್ದುಬಿಟ್ಟ ಅವಳ ಜೊತೆಯಲ್ಲಿ. ಆ ಶೂದ್ರ ಸ್ತ್ರೀಯಲ್ಲಿ 10 ಜನ ಮಕ್ಕಳು. ಈ ಅಜಾಮಿಳನಿಗೆ ಕುಟುಂಬ ದೊಡ್ಡದಾಯ್ತಲ್ವಾ, ಅದನ್ನು ರಕ್ಷಣೆ ಮಾಡಬೇಕು, ಬೇರೆ ವೃತ್ತಿ ಇಲ್ಲ. ಇವನು ವಂದ್ಯ, ಜೂಜಾಡೋಕ್ಕೆ ಶುರು ಮಾಡ್ದ. ಅಕ್ಷ ಅಂದರೆ ಪಗಡೆ ಆಡೋಕ್ಕೆ ಶುರು ಮಾಡ್ದ. ಕೈತವ ಅಂದರೆ ಮೋಸ ಮಾಡೋಕ್ಕೆ ಶುರು ಮಾಡ್ದ. ಚೌರ್ಯ ಅಂದರೆ ಕಳ್ಳತನ ಮಾಡೋಕ್ಕೆ ಶುರು ಮಾಡ್ದ. ಗರ್ಹಿತ ವೃತ್ತಿಗಳನ್ನು ಹಿಡಿದುಬಿಟ್ಟ. ತಂದೆ ತಾಯಿಗಳ ಸೇವೆ ಬಿಟ್ಟ, ದೇವರ ಪೂಜಾದಿಗಳು ಬಿಟ್ಟ, ವೇದಾಧ್ಯಯನಾದಿಗಳು ಬಿಟ್ಟ, ಆ ಶೂದ್ರ ದಾಸಿಯ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದ. ಇವನಿಗೆ 10 ಜನ ಮಕ್ಕಳು ಆ ಶೂದ್ರ ದಾಸಿಯಲ್ಲಿ. ಕಡೆ ಮಗ ನಾರಾಯಣ ಅಂತ ಹೆಸರಿಟ್ಟಿದ್ದ ಅವನಿಗೆ. ಆ ನಾರಾಯಣ ಅನ್ನತಕ್ಕಂಥ ಕಡೆ ಮಗನ ಮೇಲೆ ಬಹಾ ಪ್ರೀತಿ ಅಜಾಮಿಳನಿಗೆ. ಊಟ ಮಾಡುವಾಗ, ಆಹಾರ ಸ್ವೀಕಾರ ಮಾಡುವಾಗ, ಹಾಲು ಕುಡಿಯುವಾಗ ಅವನನ್ನು ಕೂಡಿಸ್ಕೊಂಡು ಅವನಿಗೆ ಕೊಟ್ಟು ತಾನು ಕುಡಿತಾ ಇದ್ದ. ಅವನು ಬರಲೇಬೇಕು, ಅವನು ತೊಡೆ ಮೇಲೆ ಕೂಡಿಸ್ಕೊತಾ ಇದ್ದ ಆ ಕಡೆ ಕೂಸನ್ನು. ಅಷ್ಟು ಪ್ರೀತಿ ಅವನಿಗೆ. ಯಾವಾಗಲೂ ಅವನು ನಾರಾಯಣ 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 ಅಂತ ಕೂಸನ್ನೇ ಸ್ಮರಣೆ ಮಾಡ್ತಾ ಇದ್ದ. 88 ವರ್ಷ ಆಯಿತು ಅಜಾಮಿಳನಿಗೆ. ಮರಣ ಬಂದಿದ್ದು ಅವನಿಗೆ ಗೊತ್ತಾಗಲೇ ಇಲ್ಲ. ಆ ಕೂಸಿನ ಮುದ್ದು ಮುದ್ದಾದ ಮಾತುಗಳು, ತೊದಲು ಮಾತುಗಳು, ಅದರಲ್ಲೇ ಕಾಲ ಕಳೆದುಬಿಟ್ಟ. ಮರಣ ಬಂದುಬಿಡ್ತು. ಯಮದೂತರು ಬಂದರು ಅವನು ಕರ್ಕೊಂಡು ಹೋಗಬೇಕು ಅಂತ. ಆ ಯಮದೂತರನ್ನು ನೋಡಿದಾಗ ಇವನಿಗೆ ಬಹಳ ಭಯ ಆಗೋಯ್ತು.
ಸಪಾಶಹಸ್ತಾನ್ ತ್ರೀನ್ ದೃಷ್ಟ್ವಾ ಪುರುಷಾನ್ ವೃಷದಾರುಣಾನ್ ವಕ್ರತುಂಡಾನ್ ಊರ್ಧ್ವರೋಮ್ಣ ಆತ್ಮಾನಂ ನೇತುಮಾಗತಾಂ. ತನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿರತಕ್ಕಂಥ ಯಮದೂತರು 3 ಜನ ಮಹಾಭಯಂಕರರಾಗಿರ್ತಾರೆ. ಅವರನ್ನು ನೋಡಿ ಇವನಿಗೆ ಭಯ ಹತ್ಕೊಂಡ್ಬಿಡ್ತು. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಕ್ವಯಂ ಪ್ಲಾವಿತೇನ ಸ್ವರೇಣೋಚ್ಚೈ ಆಜುಹಾವ ಆಕುಲೇಂದ್ರಿಯ. ಜೋರಾಗಿ ಒಂದ್ಸಲ ನಾರಾಯಣ ಅಂದ್ಬಿಟ್ಟ ಇವನು. ಅಭ್ಯಾಸ ಬಲ ಇವನಿಗೆ, ಭಯ ಹತ್ಕೊಂಡ್ಬಿಡ್ತು ಆ ಯಮದೂತರನ್ನು ನೋಡಿ. ಆ ಸಂದರ್ಭದಲ್ಲಿ ಜೋರಾಗಿ ಉಚ್ಚ ಸ್ವರದಿಂದ ನಾರಾಯಣ ಅಂತ ಅಂದ್ಬಿಟ್ಟ. ಯಾವಾಗ ಅವನ ಬಾಯಲ್ಲಿ ನಾರಾಯಣ ಅಂತ 4 ಅಕ್ಷರ ಬಂತು, ತಕ್ಷಣ 4 ಜನ ವಿಷ್ಣುದೂತರು ಬಂದರು ಅಲ್ಲಿಗೆ. ಎಲ್ಲ ಭಗವಂತ ಇದ್ದಂಗೆ ಇದ್ದಾರೆ. ಶಂಖಚಕ್ರಧಾರಿಗಳಾಗಿದ್ದಾರೆ, ಚತುರ್ಭುಜಗಳಾಗಿದ್ದಾರೆ, ಪೀತಾಂಬರಧಾರಿಗಳಾಗಿದ್ದಾರೆ, ಮಾಲಾಧಾರಿಗಳಾಗಿದ್ದಾರೆ, ಒಳ್ಳೆ ವಯಸ್ಸು. ಇವನನ್ನು ತಡೀತಾ ಇದ್ದಾರೆ, ಯಮದೂತರನ್ನು. ಕರ್ಕೊಂಡೋಗ್ಬೇಡ್ರಿ ಇವನನ್ನು ಅಂತ. ಯಮದೂತರು ಕೇಳಿದ್ರು, ಯಾಕೆ ನಮ್ಮನ್ನು ತಡೀತಾ ಇದ್ದೀರಾ? ವಿಷ್ಣುದೂತರು ಹೇಳಿದ್ರು, ನೀವೆಲ್ಲ ಯಾರು? ಯಮದೂತರು. ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದ್ರು ಅವರು. ನೋಡು, ಇವನು ಒಳ್ಳೆ ಬ್ರಾಹ್ಮಣ, ಸದಾಚಾರ ಸಂಪನ್ನ, ವೇದಾಧ್ಯಯನ ಸಂಪನ್ನ, ಆಚಾರಶೀಲ. ಒಂದು ಸಲ ಕಾಡಿಗೆ ಹೋದಾಗ ಈ ದಾಸಿಯನ್ನು ನೋಡಿಬಿಟ್ಟ, ಅವಳಲ್ಲೇ ಲಗ್ನ ಆಗ್ಬಿಟ್ಟ, ಅವಳನ್ನು ಅನುರಕ್ತನಾಗ್ಬಿಟ್ಟ, ಸಂತಾನ ಉತ್ಪತ್ತಿ ಆಯಿತು. ಏನು ಮಹಾ ಕೆಟ್ಟ ಕೆಲಸ ಮಾಡಿದ್ದಾನೆ, ವ್ಯಭಿಚಾರ ಮಾಡಿದ್ದಾನೆ, ಚೌರ್ಯ, ಕಿತವ, ವಂದ್ಯ, ತಂದೆ ತಾಯಿಗಳ ಸೇವೆ ಬಿಟ್ಟ, ಕೈ ಹಿಡಿದಿರ್ತಕ್ಕಂಥ ಹೆಂಡತಿಯನ್ನು ಬಿಟ್ಟ, ಮಕ್ಕಳನ್ನು ಬಿಟ್ಟ, ವೇದಾಧ್ಯಯನ ಬಿಟ್ಟ, ಆಚಾರ ಪೂಜೆ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಮಹಾಪಾಪ ಬಂದ್ಬಿಟ್ಟಿದೆ ಇವನಿಗೆ. ಏನೂ ಪ್ರಾಯಶ್ಚಿತ್ತ ಮಾಡಿಕೊಂಡಿಲ್ಲ. ಆದ್ದರಿಂದ ಇವನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತೀವಿ. ನಮ್ಮ ಯಮಧರ್ಮರಾಜರು ಏನು ಶಿಕ್ಷೆ ವಿಧಿಸ್ತಾರೋ ಅದು ಕೊಡ್ತೀವಿ ಅಂದರು ಅವರು. ಆಗ ವಿಷ್ಣುದೂತರು ಹೇಳ್ತಾರೆ, ಅಲ್ಲ, ನೀವೆಲ್ಲ ಯಮಧರ್ಮರಾಜರ ದೂತರು ಅಂತೀರಾ, ಧರ್ಮರಾಜರ ದೂತರೇ ಅಧರ್ಮ ಮಾಡಿದ್ರೆ ನಾವೇನು ಹೇಳಬೇಕು ನಿಮಗೆ? ಏನು ಅಂದರು ಅವರು. ಹೌದು, ನಿಜ, ಇವನು ತಪ್ಪು ಮಾಡಿದ್ದಾನೆ, ಇಲ್ಲ ಅಂತಿಲ್ಲ. ಆದರೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ ಅಂತ ಹೇಳಬೇಡ್ರಿ. ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ ಅಂತ ಹೇಳಬೇಡ್ರಿ. ಏನು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ಅಂದ್ರು ಅವರು. ಆಗ ಅವ್ರು ಹೇಳ್ತಾರೆ, ಯದಾ ನಾರಾಯಣ ಇತಿ ಜಗಾದ ಚತುರಕ್ಷರಂ. ನಾರಾಯಣ ಅಂತ ಅವನು ಹೇಳಿದ್ನೋ ಇಲ್ಲೋ, ಅದೇ ಪ್ರಾಯಶ್ಚಿತ್ತ ಅಂದರು. ಮರಣೋನ್ಮುಖನಾಗಿರ್ತಕ್ಕಂಥ ವ್ಯಕ್ತಿಯ ಬಾಯಲ್ಲಿ ನಾರಾಯಣ ಅಂತ ಬರೋದಿದೆಯಲ್ಲ, ಇದು ಅಸಂಭಾವಿತ. ಇದು ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರುವುದು ಪಾಪಿಗಳಿಗೆ ಸಾಧ್ಯವೇ ಇಲ್ಲ. ನಾರಾಯಣ ಅಂತಂದನೋ ಇಲ್ವೋ, ಆ ನಾರಾಯಣ ಅನ್ನತಕ್ಕಂಥ 4 ಅಕ್ಷರಗಳು ಅವನು ಮಾಡಿದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿದೆ. ಸ್ಥೇನಃ ಸುರತಃ ಮಿತ್ರದೃಕ್ ಸುರಾಪಃ ಬ್ರಹ್ಮಃ ಗುರುತಲ್ಪಗಾಹ ಸ್ತ್ರೀ ರಾಜ ಪಿತೃ ಗೋಹಂತ. ಇಷ್ಟು ಪಾಪ ಮಾಡಿದ್ರು ಆ ನಾರಾಯಣ ಸ್ಮರಣೆ ಪರಿಹಾರ ಮಾಡುತ್ತೆ ಅಂದರು. ಆಗ ಯಮದೂತರು ಹೇಳಿದರು, ಸ್ವಾಮಿ, ನಾರಾಯಣ ಅಂತ ಹೇಳ್ದ ನಿಜ ಅವನು, ಆದರೆ ಆ ಭಗವಂತನನ್ನು ಕುರಿತು ಹೇಳಿದ್ದಲ್ಲ ಅದು. ಅವನ ಮಗನನ್ನು ಕರೆದಿದ್ದು ನಾರಾಯಣ ಅಂತ. ನಾರಾಯಣ ಅಂತ ಮಗನನ್ನು ಕೂಗುದ, ಭಗವಂತನ ಸ್ಮರಣೆ ಮಾಡಿದ್ದಲ್ಲ. ಆಗ ವಿಷ್ಣುದೂತರು ಹೇಳ್ತಾರೆ, ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಮಂ ಹೇಳನಮೇವ ವೈಕುಂಠನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ನಿಮಿತ್ತ ಯಾವುದಾದರೂ ಆಗಲಿ, ಮಗನನ್ನು ನಿಮಿತ್ತ ಮಾಡಿಕೊಂಡಾಗಲಿ, ಏನು ನಿಮಿತ್ತ ಮಾಡಿಕೊಂಡಾಗಲಿ, ಹಾಸ್ಯಕ್ಕಾಗಲಿ, ಇನ್ನೊಬ್ಬರನ್ನು ಹೇಳನೆ ಮಾಡೋಕ್ಕೆ ಹೋಗಲೇ ಆಗಲಿ, ಸಂಕೇತ ಮಾಡೋದಕ್ಕಾಗಲಿ, ಭಗವಂತನ ನಾಮಸ್ಮರಣೆ ಬಂತು ತಾನೇ, ಆ ನಾಮಸ್ಮರಣೆ ಎನ್ನುವುದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ನಾರಾಯಣ ಅನ್ನತಕ್ಕಂತಹ ನಾರಾಯಣ ಅನ್ನೋ ಶಬ್ದ ಬಂತಲ್ಲ, ಅವನ ಪಾಪಗಳೆಲ್ಲ ಪರಿಹಾರ ಆಗಿದೆ. ಅವನಿಗೇನು ಪಾಪ ಇಲ್ಲ. ಆದ್ದರಿಂದ ಅವನನ್ನು ನರಕಕ್ಕೆ ಕರ್ಕೊಂಡು ಹೋಗಕೂಡದು. ನೀವು ಅವನು ನರಕಕ್ಕೆ ಯೋಗ್ಯ ಅಲ್ಲ. ನಾವು ಅವನನ್ನು ವಿಷ್ಣುಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಬೇಕಾದರೆ ನಿಮಗೆ ಹೆಚ್ಚಿನ ವಿಷಯ ಬೇಕಾದರೆ ನೀವು ಹೋಗಿ ಯಮಧರ್ಮರಾಜರನ್ನು ಕೇಳ್ರಿ, ನಿಮ್ಮ ಗುರುಗಳನ್ನು ಕೇಳ್ರಿ ಅಂದರು. ಇದೆಲ್ಲ ಕೇಳಿಸ್ಕೊತಾ ಇದ್ದ ಇವನು ಅಜಾಮಿಳ. ಆ ವಿಷ್ಣುದೂತರಿಗೆ ಯಮದೂತರಿಗೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನು ಕೇಳಿಸ್ಕೊಂಡು ಅವನಿಗೆ ತುಂಬ ಪಶ್ಚಾತ್ತಾಪ ಆಗಿ, ಅಲ್ಲ ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಹೇಳಿ, ಮಹಾ ಆಚಾರಶೀಲ ವಿದ್ವಾಂಸ ಅವನು. ಸೀದಾ ಹರಿದ್ವಾರಕ್ಕೆ ಹೋಗಿ ಅವನಿಗಿನ್ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಅಬ್ಬಕ್ಷನಾಗಿ ವಾಯುಭಕ್ಷನಾಗಿ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಭಗವಂತನಲ್ಲಿ ಮನಸ್ಸಿಟ್ಟು
ಯೋಗ ಸಮಾಧಿಯಿಂದ ದೇಹವನ್ನು ತ್ಯಾಗ ಮಾಡಿ ಹೈಮಂ ವಿಮಾನ ಮಾರುಹ್ಯ ಯಯೋ ಯತ್ರ ಶ್ರೇಯಃಪತಿ, ಬಂಗಾರದ ವಿಮಾನವನ್ನು ಏರಿ ವೈಕುಂಠ ಲೋಕಕ್ಕೆ ಹೋದ ಅಂತ ಇಷ್ಟು ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳುತ್ತಾರೆ. ಇಲ್ಲಿ ಶ್ರೀಮದ್ ಆಚಾರ್ಯರು ನಿರ್ಣಯ ಬರೀತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅಜಾಮಿಳನ ಕಥೆಯನ್ನು ಕೇಳಿ ಎಲ್ಲರೂ ತಪ್ಪು ತಿಳ್ಕೊಂಬಿಡ್ಬೇಡ್ರಿ. ಅಜಾಮಿಳನ ಕಥೆಯ ಒಳಗಿನ ಮರ್ಮವನ್ನು ತಿಳ್ಕೊಳ್ಳದೇನೆ ಒಬ್ಬ ವ್ಯಕ್ತಿ ಹೆಂಗೆ ಬೇಕಾದರೂ ಇದ್ದು ಬಿಡ್ಬೋದು, ಏನು ಬೇಕಾದರೂ ಮಾಡಿಬಿಡ್ಬೋದು, ಕಳ್ಳತನ ಮಾಡ್ಬೋದು, ವ್ಯಭಿಚಾರ ಮಾಡ್ಬೋದು, ಜೂಜಾಡ್ಬೋದು, ಮದಿರಪಾನ ಮಾಡ್ಬೋದು, ಕಡೆಯಲ್ಲಿ ನಾರಾಯಣ ಅಂದುಬಿಟ್ರೆ ಸಾಕು, ಎಲ್ಲ ಪರಿಹಾರ ಆಗಿಬಿಡುತ್ತೆ. ಬೇಕಾದ್ದು ಮಾಡಿಬಿಡೋದು ತಪ್ಪು, ಅಂತ್ಯಕಾಲದಲ್ಲಿ ಒಂದು ಸಲ ನಾರಾಯಣ ಅಂದುಬಿಡೋದು, ಎಲ್ಲ ಪರಿಹಾರ ಆಗ್ಬಿಡುತ್ತೆ, ಇವನು ಅಷ್ಟೇ ತಾನೇ ಮಾಡಿದ್ದು ಅಂತ ತಿಳ್ಕೊಬೇಡ್ರಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಅಜಾಮಿಳ ಒಳ್ಳೆ ಸದಾಚಾರ ಸಂಪನ್ನ, ಅವನೇನು ಜೀವನ ಉದ್ದಕ್ಕೂ ಹಿಂಗೇನು ಮಾಡಿರಲಿಲ್ಲ, ಬೇಕಂತ ಮಾಡಿರಲಿಲ್ಲ ಅವನು, ಸದಾಚಾರ. ಅದಕ್ಕೆ ಅವನು ಮೊದಲು ಹೆಂಗಿದ್ದ ಅನ್ನೋದು ಭಾಗವತ ವರ್ಣನೆ ಮಾಡಿದೆ. ಪ್ರಾರಬ್ಧ ಅನ್ನೋದು ಯಾರಿಗೂ ಬಿಟ್ಟಿದ್ದಲ್ಲ. ಎಂಥ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಅವನ ಹಿಂದಿನ ಜನ್ಮದ ಪ್ರಾರಬ್ಧ ಇದ್ದರೆ ಅವಶ್ಯ ಭೋಗ ಮಾಡಬೇಕದನ್ನು. ಈ ಅಜಾಮಿಳ ಬ್ರಾಹ್ಮಣನಿಗೆ ಯಾವುದೋ ಒಂದು ಜನ್ಮದ ಪ್ರಾರಬ್ಧ ಇದ್ದಿದ್ದರಿಂದ ಅವನು ದಾಸಿ ಸಂಸರ್ಗ ಮಾಡ್ದ. ಭಗವಂತ ಏನು ಮಾಡ್ತಾನೆ ಅಂದರೆ, ಭಕ್ತರಾದವರು ಪ್ರಾರಬ್ಧ ನಿಮಿತ್ತವಾಗಿ ತಪ್ಪು ಮಾಡಿದ್ರೆ ಅವರು ಸಹಜವಾಗಿ ಭಕ್ತರಾಗಿರೋದ್ರಿಂದ ಅವರನ್ನು ಭಗವಂತ ತಪ್ಪನ್ನು ಕ್ಷಮಾ ಮಾಡಿ, ಈಗ ಮಕ್ಕಳು ಇರ್ತಾರೆ, ಏನೋ ಒಂದು ತಪ್ಪು ಮಾಡ್ತಾರೆ, ಏನು ಅವ್ರನ್ನ ಕೊಂದಾಕ್ಬಿಡ್ತಾರೆ ತಂದೆ ತಾಯಿಗಳು, ಮನೆ ಬಿಟ್ಟೇನು ಓಡಿಸೋದಿಲ್ವಲ್ಲ, ಇನ್ಮೇಲೆ ಹಿಂಗೆ ಮಾಡಬೇಡ ಅಂತ ಒಂದು ಏಟು ಕೊಡ್ತಾರೆ, ಸರಿ ಹೋಯಿತು. ಹಾಗೆ ಭಕ್ತರನ್ನು ಭಗವಂತ ರಕ್ಷಣೆ ಮಾಡ್ತಾನೆ, ಅವರ ಅಪರಾಧವನ್ನು ಕ್ಷಮಾ ಮಾಡ್ತಾನೆ. ಅಜಾಮಿಳ ಅಂದರೆ ಏನು? ಅಜ ಅಂದರೆ ಅವನು ಮೊದಲು ಅಜಾಮಿಳ ಆಗಿದ್ದ, ಆಮೇಲೂ ಅಜಾಮಿಳ ಆಗಿದ್ದ ಅವನು. ಸಂಸ್ಕೃತದಲ್ಲಿ ಅಜ ಅಂದರೆ ಪ್ರಕೃತಿ ಅಂತ ಅರ್ಥ. ಅಜ ಅಂತ ಕರೀತಾರೆ ಅದಕ್ಕೆ. ಪ್ರಕೃತಿ ಅಂದರೆ ಪ್ರಾರಬ್ಧ ಕರ್ಮ ಅಂತ ಅರ್ಥ. ಪ್ರಾರಬ್ಧ ಕರ್ಮದಿಂದ ಮೀಳ ಅಂದರೆ ತಿರೋಧಾನ ಅಂತ ಅರ್ಥ. ಅವನು ಜ್ಞಾನಿನೇ, ಅವನು ಭಗವಂತನ ಜ್ಞಾನಿ, ಸದಾ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದ. ಆದರೆ ಪ್ರಾರಬ್ಧ ಕರ್ಮವಶಾತು ಆ ಭಗವಂತನ ಜ್ಞಾನ ಅನ್ನೋದು ತಿರೋಧಾನ ಆಗೋಯ್ತು, ಮರೆತು ಬಿಟ್ಟ ಭಗವಂತನ ಧ್ಯಾನ ಮಾಡೋದು. ಅದಕ್ಕೆ ಅವನಿಗೆ ಅಜಾಮೀಳ ಅಂತ ಹೆಸರು. ಭಗವಂತನ ಜ್ಞಾನವನ್ನು ಕಳೆದುಕೊಂಡವನು ಅಂತ ಅರ್ಥ ಅಜಾಮಿಳ ಶಬ್ದಕ್ಕೆ. ಆಮೇಲೆ ಏನಾಯಿತು, ಪ್ರಾರಬ್ಧ ಕರ್ಮ ಹೊರಟೋದ ಮೇಲೆ ಆವಾಗಲೂ ಅವನಿಗೆ ಅಜಾಮಿಳ ಅಂತ ಹೆಸರು. ಆವಾಗೇನು ಅಜಾಮಿಳ ಅಂದರೆ, ಅಜ ಅಂದರೆ ಭಗವಂತ, ಭಗವಂತನಿಗೆ ಅಜ ಅಂತ ಹೆಸರು. ಅಜಾಯ ನಮಃ ಓಂ ಅಂತ ಮಾತೃಕಾನ್ಯಾಸ. ಅಜ ಅಂದರೆ ಭಗವಂತನಿಂದ ಮೀಳ, ಮೀಳ ಅಂದರೆ ಉನ್ಮೀಲನ, ಕಣ್ಣು ತೆರೆಸುವುದು ಅಂತ ಅರ್ಥ. ಅವನಿಗೆ ಮತ್ತೆ ಜ್ಞಾನದ ಕಣ್ಣು ತೆರೆದು ಬಿಡ್ತು. ಭಗವಂತ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಮತ್ತೆ ತನ್ನ ಜ್ಞಾನ ಕೊಟ್ಟುಬಿಟ್ಟ. ಆದ್ದರಿಂದ ಅವನಿಗೆ ಅಜಾಮಿಳ ಅಂತ ಹೆಸರು. ಜ್ಞಾನ ಕಳೆದುಕೊಂಡವನಾದ್ದರಿಂದ ಅಜಾಮಿಳ, ಪ್ರಾರಬ್ಧವಶಾತ್ ಜ್ಞಾನವನ್ನು ಕಳ್ಕೊಂಡಿರೋದ್ರಿಂದ ಮೊದಲು ಅಜಾಮಿಳ, ಭಗವಂತನಿಂದ ಜ್ಞಾನ ಪಡೆದವನಾದ್ದರಿಂದ, ಜ್ಞಾನದ ಕಣ್ಣನ್ನು ತೆರೆಸಿಕೊಂಡವನಾದ್ದರಿಂದ ಅವನಿಗೆ ಅಜಾಮಿಳ ಅಂತ ಹೆಸರು. ಅಂದಮೇಲೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಅಜಾಮಿಳನೂ ಕೂಡ ಅಂತ್ಯಕಾಲದಲ್ಲಿ ಭಗವಂತ ಕೊಟ್ಟಿರತಕ್ಕಂತಹ ತನ್ನ ಜ್ಞಾನದಿಂದ, ತನ್ಮೂಲಕವಾದ ಭಕ್ತಿಯಿಂದ ನಾರಾಯಣ ಶಬ್ದವನ್ನು ಉಚ್ಚಾರಣೆ ಮಾಡಿ, ಆ ನಾರಾಯಣ ಶಬ್ದವನ್ನು ಭಗವಂತನನ್ನು ಉದ್ದೇಶ ಮಾಡೇ ನಾರಾಯಣ ಸ್ಮರಣೆ ಮಾಡಿ, ನೆಪ ಮಾತ್ರ ಮಗ, ಭಗವಂತ ತನ್ನ ಜ್ಞಾನ ಕೊಟ್ಟುಬಿಟ್ಟ ಅವನಿಗೆ. ದೂರೇ ಬ್ರಹ್ಮಾಂಡದ ಹೊರಗಡೆ ಕ್ರೀಡನಕಾಸಕ್ತಂ, ಸೃಷ್ಟಿಸ್ಥಿತ್ಯಾದಿಗಳನ್ನು ಮಾಡತಕ್ಕಂತಹ ನಾರಾಯಣ ಅನ್ನತಕ್ಕಂಥವನಲ್ಲಿ ಮನಸ್ಸಿಟ್ಟ ಅಂತ ಭಾಗವತಕ್ಕೆ ಅರ್ಥ. ಅದು ಈಚೆ ಕಡೆ ನೋಡಿದ್ರೆ ದೂರದಲ್ಲಿ ಆಟ ಆಡ್ತಾ ಇರೋ ತನ್ನ ಮಗನನ್ನು ಕರೆದ ಅಂತ ಬರುತ್ತೆ. ಇನ್ನೊಂದು ಅರ್ಥ ಮಾಡಿದಾಗ ದೂರ ಅಂದರೆ ವೈಕುಂಠ ಲೋಕದಲ್ಲಿ ಅಂತ ಅರ್ಥ. ವೈಕುಂಠ ಲೋಕದಲ್ಲಿ ಕ್ರೀಡೆ ಅಂದರೆ ಭಗವಂತನಿಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಟ ಇದ್ದಂಗೆ. ಅದು ಅಂತಹ ಸೃಷ್ಟಿಸ್ಥಿತ್ಯಾದಿ ವ್ಯಾಪಾರಗಳನ್ನು ಮಾಡತಕ್ಕಂತಹ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ನಾರಾಯಣ ಇತಿ ಆಕುಲೇಂದ್ರಿಯ, ಜೋರಾಗಿ ನಾರಾಯಣ ಅಂತ ಕೂಗುದ. ಯಾಕೆಂದರೆ ಕಪಿಲೋಪಾಖ್ಯಾನದಲ್ಲಿ ತೃತೀಯ ಸ್ಕಂದದಲ್ಲಿ ಅಜಾಮಿಳೋಪಾಖ್ಯಾನ ತುಂಬ ಚೆನ್ನಾಗಿ ತಿಳ್ಕೋಬೇಕು. ತಪ್ಪು ತಿಳ್ಕೊಂಬೋ ಒಂದು ಸಂದರ್ಭ ತುಂಬ ಇದೆ ಅಲ್ಲಿ. ತೃತೀಯ ಸ್ಕಂದದಲ್ಲಿ ಹೇಳುವಾಗ ಭಗವಂತ ಏನು ಮಾಡ್ದ ಅಂದರೆ, ದೇವಹೂತಿ ದೇವಿಗೆ ಹೇಳ್ತಾನವನು, ಅಂತ್ಯಕಾಲದಲ್ಲಿ ಪ್ರಾಣ ಹೋಗೋಕ್ಕಿಂತ ಮುಂಚೆ ಎಲ್ಲ ಇಂದ್ರಿಯಗಳು ಉಪರಮ ಹೊಂದಿಬಿಡುತ್ತೆ. ಯಾವ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ.
ನೀವು ಕೇಳಿದ್ರೆ ಅವ್ರನ್ನ ಕೇಳಿಸ್ತಾ ಇದೆಯಾ ಅಂತಾರೆ. ಅವರೇನು ಮಾತಾಡೋದಿಲ್ಲ, ಕೇಳಿಸ್ಕೊಂಬೋದು ಇಲ್ಲ. ಯಾಕೆಂದರೆ ಆ ಇಂದ್ರಿಯಗಳೆಲ್ಲ ಉಪರಮ ಹೊಂದಿಬಿಟ್ಟಿರುತ್ತೆ. ಮಾತಾಡಬೇಕು ಅಂತ ಹೋದರೂ ಕೂಡ ಆ ವ್ಯಕ್ತಿ ಮಾತಾಡೋಕ್ಕಾಗೋದಿಲ್ವಂತೆ. ವಾಚ್ಯಮಾನೋಪಿ ನಬ್ರೂತೆ ಕಾಲಪಾಶ ವಶಂಗತಃ ಅಂತಿದೆ ಅಲ್ಲಿ. ಆ ಕಾಲಪಾಶಕ್ಕೆ ಸಿಕ್ಕಾಕ್ಕೊಂಬಿಟ್ರೆ, ಯಮಧರ್ಮರಾಜರ ದೂತರ ಕಾಲಪಾಶಕ್ಕೆ ಸಿಕ್ಕಾಕ್ಕೊಂಬಿಟ್ಟ ತಕ್ಷಣ ಎಲ್ಲ ಇಂದ್ರಿಯಗಳು ಹೊಟ್ಟೋಗ್ಬಿಡುತ್ತೆ. ಕಡೆಗೆ ಪ್ರಾಣ ಎಳ್ಕೊಂಡು ಹೊಟ್ಟೋಗ್ತಾರೆ ಅವರು. ಅಂದರೆ ಲೌಕಿಕ ವಿಷಯವನ್ನೇ ಮಾತಾಡೋಕ್ಕಾಗೋದಿಲ್ಲ. ನಾರಾಯಣನ ಸ್ಮರಣೆ ಮಾಡಿಬಿಡ್ತೀವಿ ಅಂತ್ಯಕಾಲದಲ್ಲಿ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಭಗವಂತ ನಾಮಸ್ಮರಣೆಯನ್ನು ಕೊಡಬೇಕೇ ಹೊರತು ನಾವು ಆ ಕಾಲದಲ್ಲಿ ಏನೂ ಮಾತಾಡೋಕ್ಕಾಗೋದಿಲ್ಲ. ಯಾವ ಇಂದ್ರಿಯವೂ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಈಗಲೂ ಇಲ್ಲ, ಆಗಲೂ ಇರೋದಿಲ್ಲ. ಅದಕ್ಕೆ ದಾಸರಾಯರು ಹೇಳುವಾಗ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತಾರವರು ಕನಕದಾಸರು. ಕರುಣಿಸಯ್ಯ, ಅನುಗ್ರಹ ಮಾಡಿಕೊಡು. ನನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸು, ಕೃಪೆ ಮಾಡಿ ಕೊಡು ಅಂತ ಕೇಳ್ತಾರೆ. ನೆನ್ನೆ ನೋಡಿದ್ವಿ ನಾವು ಮರಣ ದಶಾಯಾಮಪಿ. ಆ ನಾಭಿರಾಜನ ಪುತ್ರನ ಬಂದಾಗ ಭಗವಂತ ಪುರೋಹಿತರೆಲ್ಲ ಕೇಳ್ಕೋತಾರೆ, ಮರಣ ದಶೆಯಲ್ಲೂ ಕೂಡ ನಿನ್ನ ನಾಮಸ್ಮರಣೆ ನಮಗೆ ಬರಲಿ, ವಚನ ಗೋಚರಾಣಿ ಭವಂತೋ, ಅಂದರೆ ನಿನ್ನ ನಾಮೋಚ್ಚಾರಣೆ ಬರಲಿ ಅಂತ ಕೇಳ್ಕೋತಾರೆ. ಆದ್ದರಿಂದ ಅಂತ್ಯಕಾಲದಲ್ಲಿ ಹರಿಯ ಸ್ಮರಣೆ ಬರಲಿ ಅಂತ ಪ್ರತಿದಿನ ಭಗವಂತನನ್ನು ಕೇಳ್ಕೊತಾ ಇದ್ದು, ಭಗವಂತನ ಅನುಗ್ರಹ ಬಂದಾಗ ಅಂತ್ಯಕಾಲದಲ್ಲಿ ಬಾಯಲ್ಲಿ ನಾರಾಯಣ ಅಂತ ಬರುತ್ತೆ ಹೊರತು ಇಲ್ಲದೇ ಇದ್ದರೆ ಯಾರಿಗೂ ಬರೋದಿಲ್ಲ. ಅಂದ ಮೇಲೆ ಅವನೇ ಹೇಳ್ತಾನೆ ಅಜಾಮಿಳ, ಇಷ್ಟು ಪಾಪಿ ನಾನು, ಎಲ್ಲ ಆಚಾರಗಳನ್ನು ಬಿಟ್ಟುಬಿಟ್ಟಿದ್ದೆ, ಮಹಾಗರ್ಹಿತನಾಗಿದ್ದೆ ನಾನು, ದುರ್ಭಗ ನಾನು, ನನ್ನ ಬಾಯಲ್ಲಿ ವೈಕುಂಠ ನಾಮಗ್ರಹಣ ಬಂದಿದೆ ಅಂದ ಮೇಲೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತಲೇ ಅರ್ಥ ಅಂತ ಸ್ವಯಂ ಈ ಅಜಾಮಿಳ ಹೇಳಿದ್ದಾನೆ. ಆದ್ದರಿಂದ ಅಜಾಮಿಳ ಉಪಾಖ್ಯಾನವನ್ನು ತಪ್ಪು ತಿಳ್ಕೋಬಾರದು ಅಂತಕ್ಕಂತಹ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದನ್ನು ಅರ್ಥ ಬರೀತಾರೆ. ಅಜಾಮಿಳ ಉಪಾಖ್ಯಾನವನ್ನು ಮುಗಿಸಿ ಆಗ ಯಮದೂತರೆಲ್ಲ ಹೋಗ್ತಾರೆ ಯಮಧರ್ಮರಾಜರ ಹತ್ರ. ಯಮದೂತರು ಹೋದರು ವಾಪಸ್. ಯಮಧರ್ಮರಾಜರನ್ನು ಕೇಳ್ತಾರೆ, ನೀವು ಆ ಅಜಾಮಿಳನನ್ನು ಕರ್ಕೊಂಬ ಅಂತ ಹೇಳಿದ್ರಿ, ಅಲ್ಲಿ ನೋಡಿದ್ರೆ ವಿಷ್ಣುದೂತರು ಬಂದು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಏನು ನೀವೇ ದೊಡ್ಡವರ, ನಿಮಗಿಂತ ಯಾರಾದರೂ ದೊಡ್ಡವರಿದ್ದಾರಾ ಅಂತ ಕೇಳ್ತಾರೆ ಯಮಧರ್ಮರಾಜರನ್ನು ದೂತರು. ಇನ್ಮೇಲೆ ಹೇಳಿಬಿಡ್ರಿ ಯಾರನ್ನು ಕರ್ಕೊಂಬರ್ಬೇಕು, ಯಾರನ್ನು ಕರ್ಕೊಂಬರಬಾರದು. ಆಗ ಯಮಧರ್ಮರಾಜರು ಹೇಳ್ತಾರೆ, ಪರೋಮಧನ್ಯೋ ಜಗತಸ್ತಸ್ತುತಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂಶತೋಸ್ಯ ಸ್ಥಿತಿ ಜನ್ಮನಾಶಾಃ ನಸ್ಯೋತವದ್ಯಸ್ಯ ವಶೇ ಚ ಲೋಕಃ. ಯಮಧರ್ಮರಾಜರು ಹೇಳೋ ಮಾತು, ಏ ಯಮದೂತರ, ಪರಹ ಮದನ್ಯಃ, ನನಗಿಂತ ಭಿನ್ನನಾದ, ಪರಹ ನನಗಿಂತ ಉತ್ತಮನಾದ ಒಬ್ಬ ಇದ್ದಾನೆ, ಅವನು ಭಗವಂತ. ಇಡೀ ಜಗತ್ತು ಅವನಲ್ಲಿ ತುಂಬಿಕೊಂಡಿದೆ, ಇಡೀ ಜಗತ್ತು ಅವನನ್ನು ಆಶ್ರಯಿಸಿದೆ. ಪಟವತ್, ಬಟ್ಟೆ ಎಲ್ಲಿರುತ್ತೆ, ಈ ಬಟ್ಟೆ ಯಾವುದರಲ್ಲಿ ಅಸ್ತಿತ್ವವನ್ನು ಹೊಂದಿದೆ ಅಂದರೆ ದಾರವನ್ನು ಆಶ್ರಯಿಸ್ಕೊಂಡಿರುತ್ತೆ. ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ, ಈ ವಸ್ತ್ರ ಯಾವುದನ್ನು ಆಶ್ರಯಿಸ್ಕೊಂಡಿದೆ ಅಂದರೆ ದಾರಗಳನ್ನು ಆಶ್ರಯಿಸ್ಕೊಂಡಿದೆ. ದಾರ ಇರೋದಕ್ಕೆ ಬಟ್ಟೆ ಇರೋದು. ಬೇಕಾದ್ರೆ ಒಂದೊಂದೇ ದಾರ ತೆಗೆದಾಕ್ಬಿಡ್ರಿ, ಕಡೆಗೆ ಬಟ್ಟೆನೇ ಇರೋದಿಲ್ಲ. ಅದು ಆ ದಾರಗಳನ್ನು ಹೆಂಗೆ ಬಟ್ಟೆ ಆಶ್ರಯಿಸ್ಕೊಂಡಿದೆಯೋ ಹಾಗೆ ಇಡೀ ಜಗತ್ತು ಭಗವಂತನನ್ನು ಆಶ್ರಯಿಸ್ಕೊಂಡಿದೆ. ದಾರ ಇಡೀ ಬಟ್ಟೆಯಲ್ಲಿ ತುಂಬ್ಕೊಂಬಿಟ್ಟಿದೆ. ದಾರ ಇಲ್ಲದೆ ಇರೋ ಜಾಗನೇ ಇಲ್ಲ ಬಟ್ಟೆಯಲ್ಲಿ. ಹಾಗೆ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಜಗತ್ತಿಗೆ ಆಶ್ರಯಭೂತನಾಗಿದ್ದಾನೆ. ಅವನನ್ನು ಯಾರೂ ತಿಳ್ಕೊಮಕ್ಕಾಗಲ್ಲ. ಅಹಂ ಮಹೇಂದ್ರೋ ನಿರೃತಿ ಪ್ರಚೇತಾ ಸೋಮೋಗ್ನಿರೀಶಃ ಪವನೋರ್ಕ ವಿರಿಂಚಃ. ಯಾವ ದೊಡ್ಡ ದೊಡ್ಡ ದೇವತೆಗಳು ಅವನನ್ನು ಪೂರ್ತಿ ತಿಳ್ಕೊಮಕ್ಕಾಗಿಲ್ಲಪ್ಪ. ಒಂದು ಕೆಲಸ ಮಾಡಿರಿ, ಇನ್ಮೇಲೆ ಭಗವಂತನ ಭಕ್ತರ ಹತ್ರ ಹೋಗಬೇಡ್ರಿ ಅಂತಾರೆ ಯಮಧರ್ಮರಾಜರು. ಮುಟ್ಟದಿರಿ ಮುಟ್ಟದಿರಿ ಮುರಹರನ ಬಕುತರನು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ. ಇನ್ಮೇಲೆ ಭಗವದ್ಭಕ್ತರ ಹತ್ರ ಹೋಗಬೇಡ್ರಿ, ಅವರು ನಮ್ಮ ಪರ್ವ್ಯೂನಲ್ಲಿ ಬರೋದಿಲ್ಲ, ನಮ್ಮ ಜೂರಿಸ್ಡಿಕ್ಷನ್ನಲ್ಲಿ ಬರೋದಿಲ್ಲ. ಅವರು ಭಗವಂತನ ಗದೆಯಿಂದ ರಕ್ಷಿತರಾಗಿರ್ತಾರೆ. ಯಾರನ್ನು ಕರ್ಕೊಂಬರ್ಬೇಕು ನರಕಕ್ಕೆ ಅಂತ ಹೇಳಿದ್ರು. ಆಗ ಅವ್ರು ಹೇಳ್ತಾರೆ, ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನಯದ್ವಮಸತೋ ಅಕೃತ ವಿಷ್ಣು ಕೃತ್ಯಾತ್. ಯಾರ ತಲೆ ಭಗವಂತನಿಗೆ ನಮಸ್ಕಾರ ಮಾಡೋದಿಲ್ಲ,
ಯಾರ ನಾಲಿಗೆ ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲ, ಯಾರ ಮನಸ್ಸು ಭಗವಂತನನ್ನು ಸ್ಮರಣೆ ಮಾಡೋದಿಲ್ಲ, ಅವರನ್ನು ಎಳ್ಕೊಂಬನ್ರಿ ಅಂತ ಹೇಳಿ ಅವತ್ತಿನಿಂದ ಯಮಧರ್ಮರಾಜರು ಕಟ್ಟು ಅಪ್ಪಣೆ ಮಾಡಿಬಿಟ್ರು ತಮ್ಮ ದೂತರಿಗೆ. ಆದ್ದರಿಂದ ಅವತ್ತಿನಿಂದ ಭಗವದ್ಭಕ್ತರ ಬಳಿಗೆ ಹೋಗೋಕ್ಕೆ ಯಮದೂತರು ಹೆದರ್ಕೋತಾರಂಥವ್ರು, ಇವರ ಹತ್ರ ಹೋಗಬಾರದು ಅಂತ ಹೇಳಿ. ಅಷ್ಟು ಭಗವಂತನ ನಾಮಸ್ಮರಣೆಗೆ ಮಹತ್ವ ಇದೆ ಅಂತ ಅಜಾಮಿಳ ಉಪಾಖ್ಯಾನವನ್ನು ಷಷ್ಠ ಸ್ಕಂದದಲ್ಲಿ ಹೇಳಿದ ಮೇಲೆ ಚತುರ್ಥ ಸ್ಕಂದದಲ್ಲಿ ಪ್ರಚೇತಸರ ಕಥೆ ಹೇಳಿತ್ತು. ಮೊನ್ನೆ ದಿವಸ ನೋಡಿದ್ವಿ ನಾವು. 10 ಜನ ಪ್ರಚೇತಸರು, ಬರ್ಹಿಷ್ಮತ ಅಂದರೆ ಪ್ರಾಚೀನ ಬರ್ಹಿಯ ಮಕ್ಕಳು ಅವರು. ಆ 10 ಜನ ಪ್ರಚೇತಸರು ಮಾರೀಷ ಅನ್ನತಕ್ಕಂಥ ಒಬ್ಬ ಹೆಣ್ಣುಮಗಳನ್ನೇ ಲಗ್ನ ಮಾಡಿಕೊಂಡಿರ್ತಾರೆ ಭಗವಂತನ ಆಜ್ಞೆಯಂತೆ. ಅಲ್ಲಿ ದಕ್ಷ ಪ್ರಜಾಪತಿ ಮತ್ತೊಮ್ಮೆ ಹುಟ್ಟುತ್ತಾನೆ ಇನ್ನೊಂದು ರೂಪದಿಂದ. ಆ ದಕ್ಷ ಪ್ರಜಾಪತಿ ವಿಂಧ್ಯ ಪರ್ವತದ ತಪ್ಪಲಿಗೆ ಹೋಗಿ ಅಲ್ಲಿ ಭಗವಂತನನ್ನು ಹಂಸಗುಹ್ಯ ಸ್ತೋತ್ರ ಅಂತ ಸ್ತೋತ್ರದಿಂದ ಸ್ತೋತ್ರ ಮಾಡಿದ ಭಗವಂತನನ್ನು ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಯ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾದ. ಭಗವಂತ ಹೇಳ್ದ, ನೋಡು ದಕ್ಷ ಪ್ರಜಾಪತಿ, ಈಗ ಸೃಷ್ಟಿ ಕಾಲ, ಈಗ ನನ್ನ ಇಚ್ಛೆ ಇದೆ ಸೃಷ್ಟಿ ಆಗಬೇಕು ಅಂತ, ನೀನೂ ಕೂಡ ಲಗ್ನವನ್ನು ಮಾಡಿಕೊಂಡು ಸಂತಾನ ಪಡಿ ಅಂತ ಹೇಳ್ದ ಭಗವಂತ. ಆಯಿತು ಅಂತ ಹೇಳಿ ದಕ್ಷ ಪ್ರಜಾಪತಿ ಅಸಿಕ್ನಿ ಅಂತ ಒಬ್ಬ ಹೆಣ್ಣು ಮಗಳನ್ನು ಲಗ್ನ ಮಾಡಿಕೊಂಡ. ಈ ಅಸಿಕ್ನಿಯಲ್ಲಿ ದಕ್ಷ ಪ್ರಜಾಪತಿಗೆ 10,000 ಜನ ಗಂಡು ಮಕ್ಕಳು ನೋಡ್ರಿ. ಅವರಿಗೆಲ್ಲ ಹರಿಯಶ್ವರು ಅಂತ ಕರೀತಾರೆ. 10,000 ಜನ. ಅವ್ರಿಗೆ ಹೇಳ್ದ, ನೀವು ಅಷ್ಟೇ ಲಗ್ನ ಮಾಡಿಕೊಂಡು ಸಂತಾನ ಪಡೀರಿ, ಭಗವದ್ ಆಜ್ಞೆ ಇದು, ಸೃಷ್ಟಿಕಾಲ ಇದು, ಸೃಷ್ಟಿ ಮಾಡಿರಿ. ಆಗ ಅವರೆಲ್ಲ ಹೇಳಿದ್ರು, ಒಳ್ಳೆ ಸೃಷ್ಟಿ ಆಗಬೇಕಾದ್ರೆ ತಪಸ್ಸು ಚೆನ್ನಾಗಿರಬೇಕು, ನಾವೆಲ್ಲ ತಪಸ್ಸು ಮಾಡ್ಕೊಂಬರ್ತೀವಿ, ನೀನು ಹೆಂಗೆ ತಪಸ್ಸು ಮಾಡಿ ನಮ್ಮನ್ನು ಪಡೆದೆಯೋ ನಾವು ತಪಸ್ಸು ಮಾಡ್ಕೊಂಬರ್ತೀವಿ ಅಂದರು. ಎಲ್ಲ ಸಮುದ್ರಕ್ಕೆ ಹೋದರು. ನಾರಾಯಣ ಸರಸ್ಸು ಸಮುದ್ರ ಎರಡೂ ಸೇರ್ತಕ್ಕಂಥ ಸಂಗಮಕ್ಕೆ ಹೋದರು. ಅವರು ತಪಸ್ಸು ಮಾಡಬೇಕು ಅಂತ ಹೋದರು. ನಾರದರು ಬಂದರು ಅಲ್ಲಿಗೆ. ಅವ್ರು ಕೇಳಿದ್ರು, ನೀವೆಲ್ಲ ಯಾರಪ್ಪ? ಹರಿಯಶ್ವರು. ಓಹೋ, ಎಲ್ಲ ದಕ್ಷ ಪ್ರಜಾಪತಿಯ ಮಕ್ಕಳ? ಸಂತೋಷ. ಏನಕ್ಕೆ ಬಂದ್ರಿ ಅಂದರು. ನಾವೆಲ್ಲ ತಪಸ್ಸು ಮಾಡೋಕ್ಕೆ ಬಂದಿದ್ದೀವಿ, ಸಂತಾನ ಪಡಿಬೇಕು, ಒಳ್ಳೆ ಲಗ್ನ ಮಾಡಿಕೊಂಡು. ಸರಿ, ನಿಮ್ಗೊಂದಷ್ಟು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ ಅಂದರು ಅವರು. ಆಮೇಲೆ ತಪಸ್ಸು ಮಾಡೋಕ್ಕೆ ಹೋಗ್ರಿ. ಏನು? ಭೂನಾಶ ಅಂದರೆ ಏನು? 10 ಪ್ರಶ್ನೆ ಕೇಳ್ತಾರೆ ಅವರು. ಭೂನಾಶ ಅಂದರೆ ಏನು? ಇದು ಮೊದಲನೇ ಪ್ರಶ್ನೆ. ಏಕಪುರುಷ ರಾಜ್ಯ ಅಂದರೆ ಏನು? ವಾಪಸ್ಸು ಬರದೇ ಇರತಕ್ಕಂಥ ಬಿಲ ಯಾವುದು? ಬಹುರೂಪ ಸ್ತ್ರೀ ಅಂದರೆ ಯಾರು? ಪುಂಶ್ಚಲೀಪತಿ ಅಂದರೆ ಯಾರು? ಎರಡೂ ಕಡೆ ಹರಿತಕ್ಕಂಥ ನದಿ ಯಾವುದು? ಪಂಚಪಂಚಾದ್ಭುತ ಗೃಹ ಅಂದರೆ ಯಾವುದು? ವಿಚಿತ್ರ ಕಥೆಗಳನ್ನು ಹೇಳತಕ್ಕಂಥ ಹಂಸ ಯಾವುದು? ತಾನೂ ತಿರುಗುತ್ತಾ ತನ್ನ ಮೇಲಿರ್ತಕ್ಕಂಥದ್ದನ್ನು ತಿರುಗಿಸ್ತಾ ಹರಿತವಾಗಿರ್ತಕ್ಕಂಥ ಅಂಚಿನಿಂದ ಕೂಡಿರ್ತಕ್ಕಂಥ ಚಕ್ರ ಯಾವುದು? ತಂದೆಯ ಅಪ್ಪಣೆ ಅಂದರೆ ಏನು? ಈ 10 ಪ್ರಶ್ನೆಗೆ ಉತ್ತರ ಹೇಳಿಬಿಟ್ಟು ನೀವು ತಪಸ್ಸಿಗೆ ಹೋಗಿ ಅಂದರು. ಈ ಹರಿಯೇಶ್ವರು ಎಲ್ಲ ಪರಸ್ಪರ ಮಾತಾಡಿಕೊಂಡ್ರು. 10,000 ಜನ ಇವರು ಎಲ್ಲ ಪರಸ್ಪರ ಮಾತಾಡ್ಕೊಂಡ್ರು. ಅವರೆಲ್ಲ ಮಹಾಜ್ಞಾನಿಗಳು ಅವರು. ನಾರದ್ರೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಗೊತ್ತು, ಹೇಳ್ತೀವಿ ಅಂದರು. ಹೇಳ್ರಿ ಅಂದರು ಅವರು. ಭೂನಾಶ ಅಂದರೆ ಲಿಂಗದೇಹ ನಾಶ ಅಂತ ಅರ್ಥ. ಏಕಪುರುಷ ರಾಜ್ಯ ಅಂದರೆ ಭಗವಂತ, ಅವನು ಅನನ್ಯಾಧಿಪತಿ, ಅವನೊಬ್ಬನೇ ರಾಜ, ಇನ್ಯಾರೂ ಇಲ್ಲ. ಅನನ್ಯಾಧಿಪತಿ, ಅನನ್ಯಾಶ್ರಯ ಶ್ರೀಹರಿ. ವಾಪಸ್ಸು ಬರದೇ ಇರತಕ್ಕಂಥ ಬಿಲ ಅಂದರೆ ಮೋಕ್ಷ. ಒಂದು ಸಲ ಮೋಕ್ಷಕ್ಕೆ ಹೋದರೆ ವಾಪಸ್ ಬರೋದಿಲ್ಲ ಅದು. ಬಹುರೂಪ ಸ್ತ್ರೀ ಅಂದರೆ ಬುದ್ಧಿ. ಒಂದೊಂದು ಥರಕ್ಕೆ ಒಂದೊಂದು ಸಲ ಬುದ್ಧಿ ಬದಲಾಯಿಸ್ತಾ ಇರುತ್ತಲ್ಲ, ಅದಕ್ಕೆ ಬಹುರೂಪ ಸ್ತ್ರೀ ಅಂತ ಕರೀತಾರೆ, ಬುದ್ಧಿ. ಪುಂಶ್ಚಲೀಪತಿ ಅಂದರೆ ಜೀವ. ಎರಡೂ ಕಡೆ ಹರಿತಕ್ಕಂಥ ನದಿ ಅಂದರೆ ಭಗವಂತನ ಇಚ್ಛೆ. ಸೃಷ್ಟಿಕಾಲದಲ್ಲಿ ಈ ಕಡೆಯಿಂದ ಮಾಡ್ತಾನೆ, ಲಯ ಕಾಲದಲ್ಲಿ ಈ ಕಡೆಯಿಂದ ಮಾಡ್ತಾನೆ ಭಗವಂತ. ಲಯ ಮಾಡುವಾಗ ಈ ಕಡೆಯಿಂದ ಮಾಡ್ತಾನೆ, ಸೃಷ್ಟಿ ಮಾಡುವಾಗ ಆ ಕಡೆಯಿಂದ ಮಾಡ್ತಾನೆ. ಹಿಂಗೂ ಹರಿಯತ್ತೆ, ಹಿಂಗೂ ಹರಿಯತ್ತೆ ಅವನ ಇಚ್ಛೆ. ಅದರಿಂದ ಎರಡೂ ಕಡೆ ಹರಿತಕ್ಕಂಥ ನದಿ ಅಂದರೆ ಭಗವದ್ ಇಚ್ಛಾ. ಪಂಚಪಂಚಾದ್ಭುತ ಗ್ರಹ ಅಂದರೆ 25ನೇ ತತ್ವ ಭಗವಂತ. ವಿಚಿತ್ರ ಕಥೆಗಳನ್ನು ಹೇಳ್ತಕ್ಕಂಥ ಹಂಸ ಅಂದರೆ ಭಾರತಾದಿ ಶಾಸ್ತ್ರಗಳು. ತಾನೂ ತಿರುಗುತ್ತಾ ತನ್ನ ಮೇಲಿರ್ತಕ್ಕಂಥದ್ದನ್ನು ತಿರುಗುತ್ತಾ ಹರಿತವಾದ ಅಂಚಿನಿಂದ ಕೂಡಿರ್ತಕ್ಕಂಥ ಚಕ್ರ ಅಂದರೆ ಕಾಲಚಕ್ರ. ತಂದೆಯ ಅಪ್ಪಣೆ ಅಂದರೆ ಶಾಸ್ತ್ರಗಳು. ಶ್ರುತಿ ಸ್ಮೃತಿ ಹರೇರಾಜ್ಞ. ಸರಿಯಾಗಿ ಹೇಳಿದ್ವಾ ನಾರದರೆ ಅಂದರು. ಓ, ಎಲ್ಲ ಫಸ್ಟ್ ಕ್ಲಾಸ್ ಉತ್ತರ ಕೊಟ್ಟಿದ್ದೀರಾ.
ಇಷ್ಟೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋರು ನೀವು ಯಾಕೆ ಸಂಸಾರಕ್ಕೆ ಸಿಗಾಕೊಂಡು ಹೆಂಡತಿ ಮಕ್ಕಳು ಕಷ್ಟ ಅದು ಎಲ್ಲ ಸನ್ಯಾಸಿಗಳಾಗ್ಬಿಡ್ರಿ ಅಂದ್ಬಿಟ್ರು ಅವರು. 10,000 ಜನನೂ ತೊಗೊಂಬಿಟ್ರು ಅವರು ನಾರದರ ಅಪ್ಪಣೆಯಂತೆ. ಈ ದಕ್ಷ ಪ್ರಜಾಪತಿ ಕಾದಿದ್ದಾನೆ, ಇವರೆಲ್ಲ ಬರ್ತಾರೆ ವಾಪಸ್ಸು ಲಗ್ನ ಮಾಡ್ಕೋತಾರೆ ಅಂತ. ಇವನು ಕಾದಿದ್ರೆ ಎಲ್ಲ ಸ್ವಾಮಿಗಳಾಗ್ಬಿಟ್ರು ಅಂತ ಇನ್ಫಾರ್ಮೇಷನ್ ಬಂತು ಅವನಿಗೆ. ಏನು ಹಿಂಗಾಗೋಯ್ತು ಅಂತ ಹೇಳಿ ಆಮೇಲೆ 1,000 ಜನ ಮಕ್ಕಳನ್ನ ಪಡೆದ. ತಿರ್ಗಾ ಅವನು ಅವ್ರಿಗೆ ಶಬಲಾಶ್ವರು ಅಂತ ಹೆಸರು. ಅವ್ರಿಗೂ ಹೇಳ್ದ ನೀವು ಲಗ್ನ ಮಾಡಿಕೊಂಡು ಪ್ರಜಾ ಸೃಷ್ಟಿ ಮಾಡಿ ಅಂದ್ರ. ಅವರು ಹೇಳಿದ್ರು ನಾವು ತಪಸ್ ಮಾಡ್ಕೊಂಬರ್ತೀವಿ ಅಂದರು. ಅವರೂ ಹೋದರು ಅಲ್ಲಿಗೆ. ಮತ್ತೆ ಅವ್ರ ಹತ್ರನೂ ನಾರದರು ಬಂದರು. ಅದೇ 10 ಪ್ರಶ್ನೆ ಕೇಳಿದ್ರು ಅವ್ರಿಗೆ. ಇವರು ಉತ್ತರ ಹೇಳ್ಬಿಟ್ರು. ಆಗ ನಾರದರು ಹೇಳಿದ್ರು ನಿಮ್ಮ ಅಣ್ಣಂದರು ನೋಡ್ರಿ ಎಷ್ಟು ಯೋಗ್ಯರು. ಯೋಗ್ಯರಾಗಿರ್ತಕ್ಕಂಥ ಅಣ್ಣಂದಿರನ್ನು ಅನುಸರಿಸೋದು ತಮ್ಮಂದಿರ ಕರ್ತವ್ಯ. ಎಲ್ಲ ನೀವು ನಿಮ್ಮ ಅಣ್ಣಂದಿರ ಹೋಗೋ ಮಾರ್ಗ ಕೊಟ್ಟೋಗ್ಬಿಡಿ ಅಂದರು. ಅವರು 1,000 ಜನ ಸ್ವಾಮಿಗಳಾಗ್ಬಿಟ್ರು. ದಕ್ಷ ಪ್ರಜಾಪತಿಗೆ ತಿರ್ಗಾ ಗೊತ್ತಾಯಿತು ಆ 1,000 ಜನ ಶಬಲಾಶ್ವರು ಸನ್ಯಾಸಿಗಳಾಗ್ಬಿಟ್ರು ಅಂತ. ಇವನಿಗೆ ಕೋಪ ಬಂದ್ಬಿಡ್ತು ದಕ್ಷ ಪ್ರಜಾಪತಿಗೆ. ನಾನು ಅವರೆಲ್ಲ ಲಗ್ನ ಮಾಡಿಕೊಂಡು ಸಂತಾನ ಪಡೀಲಿ ವಂಶಾಭಿವೃದ್ಧಿ ಆಗಲಿ ಅಂತ ಹೇಳಿದ್ರೆ ಈ ನಾರದರು ಎಲ್ಲ ಸ್ವಾಮಿಗಳು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ 3 ಋಣ ಇರುತ್ತೆ. ದೇವಋಣ, ಋಷಿ ಋಣ, ಪಿತೃಋಣ ಅಂತ. ಆ ಪಿತೃಋಣ ಅನ್ನೋದು ಸಂತಾನ ಉತ್ಪತ್ತಿ ಮಾಡೋದರಿಂದ ಹೋಗುತ್ತದು. ದೇವಋಣ ಅನ್ನೋದು ದೇವರ ಪೂಜೆ ವೈಶ್ವದೇವ ನೈವೇದ್ಯಗಳಿಂದ ಹೋಗುತ್ತೆ. ಋಷಿ ಋಣ ಅನ್ನೋದು ವೇದಾಧ್ಯಯನ ಬ್ರಹ್ಮಯಜ್ಞದಿಂದ ಹೋಗುತ್ತೆ. ಪಿತೃಋಣ ಅನ್ನೋದು ಸತ್ಸಂತಾನವನ್ನು ಪಡೆಯೋದರಿಂದ ಪರಿಹಾರ ಆಗುತ್ತೆ. ನಮ್ಮ ಮಕ್ಕಳು 3 ಋಣವನ್ನು ತೀರಿಸಿರಲಿಲ್ಲ. 3 ಋಣವನ್ನು ತೀರಿಸದೇ ಇದ್ದಾಗ ನೀವು ಅವ್ರನ್ನ ಸನ್ಯಾಸಿಗಳು ಮಾಡಿಬಿಟ್ಟಿದ್ದೀರಾ, ತಪ್ಪಲ್ವಾ ಇದು? ಇನ್ನೂ ಒಂದು ಕಾರಣ ದಕ್ಷ ಪ್ರಜಾಪತಿ ಹೇಳ್ತಾನೆ, ಸಂಸಾರದಲ್ಲಿ ದುಃಖ ಬಂದ ಮೇಲೆ ವೈರಾಗ್ಯ ಬರುತ್ತಲ್ಲ ಅದು ಜಾಸ್ತಿ ದಿನ ಇರುತ್ತೆ. ಪರ್ಮನೆಂಟ್ ವೈರಾಗ್ಯ ಅದು. ದುಃಖ ಬಂದು ಇನ್ಮೇಲೆ ಈ ಸಂಸಾರ ಬೇಡ ಸಾಕು ಅಂತ ಹೇಳಿ ಹೋದಾಗ ಬರುತ್ತಲ್ಲ ಆ ವೈರಾಗ್ಯ ಪರ್ಮನೆಂಟ್ ವೈರಾಗ್ಯ ಅದು. ನನ್ನ ಮಕ್ಕಳಿಗೆ ಇನ್ನೂ ಸಂಸಾರನೇ ಸಿಕ್ಕಿಲ್ಲ, ಅದರಲ್ಲಿ ಬರೋ ದುಃಖಾದಿಗಳು ಗೊತ್ತಿಲ್ಲ, ರೋಗ ರುಜಿನಾದಿಗಳು ಗೊತ್ತಿಲ್ಲ, ದುಃಖ ಬಂದಿಲ್ಲ. ದುಃಖ ಬರದೇನೆ ಸ್ವಾಮಿಗಳಾಗ್ಬಿಟ್ರೆ, ವೈರಾಗ್ಯ ಬರದೆ ಸ್ವಾಮಿಗಳಾಗ್ಬಿಟ್ರೆ ವಾಪಸ್ ಬಂದುಬಿಡ್ತಾರೆ ಅವರು. ಗೃಹಸ್ಥಾಶ್ರಮಕ್ಕೆ ಮತ್ತೆ ವಾಪಸ್ ಬಂದುಬಿಡ್ತಾರೆ. ಅವರು ಪರ್ಮನೆಂಟ್ ಆಗಿರೋದಿಲ್ಲ ಸ್ವಾಮಿಗಳು. ನೀವು ನಮ್ಮ ಹುಡುಗರನ್ನ ಹಿಂಗೆ ಮಾಡಿಬಿಟ್ಟಿದ್ದೀರಾ, ನಿಮಗೆ ಶಾಪ ಕೊಟ್ಬಿಡ್ತೀನಿ ಅಂತ ಹೇಳಿ ದಕ್ಷ ಪ್ರಜಾಪತಿ ನಾರದರಿಗೆ ಶಾಪ ಕೊಡ್ತಾರಂತೆ. ನೀವು ಒಂದು ಕಡೆ ನಿಂತಿರಬೇಡ್ರಿ, ಯಾವಾಗಲೂ ಸುತ್ತಾಡ್ತಾ ಇರ್ರಿ ಅಂತ ಶಾಪ ಕೊಟ್ಬಿಟ್ಟು. ನಾರದರು ಹೇಳಿದ್ರು ಭಾಳ ಸಂತೋಷ, ನನ್ನ ಕೆಲಸನೇ ಅದು ಅಂದರು ಅವರು. ನನ್ನ ಕೆಲಸನೇ ಸುತ್ತಾಡೋ ಕೆಲಸ ಆಯಿತು ಅಂತ ಸ್ವೀಕಾರ ಮಾಡಿದ್ರು ಅವರು. ಆಮೇಲೆ ಈ ದಕ್ಷ ಪ್ರಜಾಪತಿ ಏನು ಮಾಡ್ದ, ಗಂಡು ಮಕ್ಕಳನ್ನು ಪಡೆದ್ರೆ ಈ ನಾರದರು ಸ್ವಾಮಿಗಳು ಮಾಡಿಬಿಡ್ತಾರೆ ಅಂಥೇಳಿ 60 ಜನ ಹೆಣ್ಣು ಮಕ್ಕಳನ್ನು ಪಡೆದ ಈ ಸಲ. ಆಗ ಹೆಣ್ಣು ಮಕ್ಕಳೆಲ್ಲ ಸ್ವಾಮಿಗಳಾಗ್ತಾ ಇರಲಿಲ್ಲ. ಈಗೆಲ್ಲ ನೋಡ್ರಿ ಮಾತೆ ಮಹಾದೇವಿ ಅವರು ಇವರು ಹೆಂಗಸರು ಸ್ವಾಮಿಗಳೇ ಇವಾಗ. ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ಹೆಂಗಸರು ಸ್ವಾಮಿಗಳು ಅಂತ ಇರ್ತಿರ್ಲಿಲ್ಲ. ಇವನು 60 ಜನ ಹೆಣ್ಣು ಮಕ್ಕಳನ್ನು ಪಡೆದ. ಅದರಲ್ಲಿ 13 ಜನರನ್ನು ಕಶ್ಯಪರಿಗೆ ಕೊಟ್ಟು ಲಗ್ನ ಮಾಡ್ದ. ಅದರಲ್ಲಿ ಒಬ್ಬಳು ಅದಿತಿ ಅಂತ. ಆ ಅದಿತಿಗೆ 12 ಜನ ಮಕ್ಕಳು. ಅದರಲ್ಲಿ ಒಬ್ಬ ತ್ವಷ್ಟ್ರ ಅಂತ. ಆ ತ್ವಷ್ಟ್ರನಿಗೆ ಒಬ್ಬ ಮಗ ಹುಟ್ಟದ. ಅವನಿಗೆ ವಿಶ್ವರೂಪಾಚಾರ್ಯರು ಅಂತ ಹೆಸರು. ಆ ವಿಶ್ವರೂಪಾಚಾರ್ಯರನ್ನು ದೇವತೆಗಳು ತಮ್ಮ ಪುರೋಹಿತರನ್ನಾಗಿ ಮಾಡಿಕೊಂಡರು ಅಂತ ಶುಕಾಚಾರ್ಯರು ಹೇಳಿದರು ಪರೀಕ್ಷಿತ್ ರಾಜರಿಗೆ. ಆಗ ಪರೀಕ್ಷಿತ್ ರಾಜರು ಕೇಳುತ್ತಾರೆ, ಸ್ವಾಮಿ ಈಗಾಗಲೇ ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯರು ಗುರುಗಳು ಪುರೋಹಿತರು ಇದ್ದಾರೆ, ಒಬ್ಬ ಪುರೋಹಿತರಿದ್ದಾಗ ಅವರನ್ನು ಬಿಟ್ಬಿಟ್ಟು ಇವರನ್ನು ಯಾಕೆ ಮಾಡಿಕೊಂಡ್ರು ಅಂತ ಕೇಳಿದಾಗ ಅದಕ್ಕೊಂದು ಕತೆ ಹೇಳ್ತಾರೆ ಶುಕಾಚಾರ್ಯರು. ಇಂದ್ರಸ್ತ್ರಿಭುವನೈಶ್ವರ್ಯ ಮದೋಲ್ಲಂಘಿತ ಸತ್ಪತಃ ಮರುದ್ಭಿಹಿ ವಸುಭಿಹಿ ರುದ್ರೈಹಿ ಆದಿತ್ಯೈಹಿ ರುಬಿರ್ನೃಪ. ಒಂದು ಸಲ ಇಂದ್ರದೇವರು ತಮ್ಮ ಸ್ವರ್ಗಲೋಕದಲ್ಲಿ ಕೂತಿದ್ರು. ಅಮರಾವತಿ ಅಂತ ಅದು ರಾಜಧಾನಿ ಸ್ವರ್ಗಲೋಕದಲ್ಲಿ. ಭಾರೀ ವೈಭವ ಇಂದ್ರದೇವರದು. ಸಿದ್ಧರು, ಚಾರಣರು, ಗಂಧರ್ವರು, ವಿಶ್ವೇದೇವತೆಗಳು, ಸಾಧ್ಯರು, ನಾಸತ್ಯದಸ್ಸರು, ಗಂಧರ್ವರು, ಮುನಿಗಳು, ಬ್ರಹ್ಮಜ್ಞಾನಿಗಳು, ವಿದ್ಯಾಧರರು, ಅಪ್ಸರರು, ಕಿನ್ನರರು ಇಷ್ಟು ಜನ ಸೇವೆ ಮಾಡ್ತಾರಂತೆ ಇವರು ಇಂದ್ರದೇವರನ್ನು. ಕೂತಿದ್ರು. ಶಚೀದೇವಿ ಕೂತಿಯಾಳೆ ಪಕ್ಕದಲ್ಲಿ. ಬೃಹಸ್ಪತ್ಯಾಚಾರ್ಯರು ಬಂದರು. ಬೃಹಸ್ಪತ್ಯಾಚಾರ್ಯರು ಬಂದಾಗ ಎದ್ದು ನಿಂತ್ಕೊಳ್ಳಿಲ್ಲ ಇಂದ್ರದೇವರು. ನೋಡ್ರಿ, ಇಂದ್ರದೇವರಿಗೆ ಗುರುಗಳವರು. ತಾರತಮ್ಯದಲ್ಲಿ ಬೃಹಸ್ಪತ್ಯಾಚಾರ್ಯರು ಚಿಕ್ಕೋರು ಇಂದ್ರದೇವರಿಗಿಂತ.
ಆದರೆ ಗುರುಗಳಾದ್ದರಿಂದ ಅವರು ಎದ್ದು ನಿಂತ್ಕೊಂಡು ಗೌರವ ಕೊಡಬೇಕಾಯಿತು. ಗುರುಗಳು ಬಂದಾಗ ಶಿಷ್ಯ ಎದ್ದು ನಿಂತ್ಕೋಬೇಕು, ನಿಯಮ ಅದು. ಇವರೇನು ಮಾಡಿಬಿಟ್ರು, ಸ್ವಲ್ಪ ಮದ ಬಂದ್ಬಿಟ್ಟಿತ್ತು, ಐಶ್ವರ್ಯದ್ದು, ಎದ್ದು ನಿಂತ್ಕೊಳ್ಳಿಲ್ಲ, ನಮಸ್ಕಾರ ಮಾಡಲಿಲ್ಲ. ಬೃಹಸ್ಪತ್ಯಾಚಾರ್ಯರು ನೋಡಿದ್ರು, ಓಹೋ ಇಂದ್ರದೇವರಿಗೆ ಸ್ವಲ್ಪ ಗರ್ವ ಬಂದಿದೆ ಅಂತ ಹೇಳಿ ವಾಪಸ್ ಹೊಟ್ಟೋದ್ರು, ಮನೆಗೆ ಹೊಟ್ಟೋದ್ರು ಅವರು. ಇಂದ್ರದೇವರಿಗೆ ಆಮೇಲೆ ಗೊತ್ತಾಗೋಯ್ತು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋಗಿ ಅವರ ಕಾಲು ಹಿಡಿದು ಕರ್ಕೊಂಬರ್ತೀನಿ ಅಂತ ಅವ್ರ ಮನೆಗೆ ಹೋದರು. ಇಂದ್ರದೇವರು ಗುರುಗಳ ಮನೆಗೆ ಹೋದರು. ಬೃಹಸ್ಪತ್ಯಾಚಾರ್ಯರು ತಮ್ಮ ಯೋಗ ಸಾಮರ್ಥ್ಯದಿಂದ ಅಂತರ್ಧಾನ ಹೊಂದಿಬಿಟ್ರು. ಅವರು ಬೃಹಸ್ಪತಿ ಗತೆ ಅದೃಷ್ಟಾಂ ಗತಿ ಮಧ್ಯಾತ್ಮ ಮಾಯಯ. ಇಂದ್ರದೇವರಿಗೆ ಕಾಣಿಸ್ಕೊಳ್ಳೇ ಇಲ್ಲ, ಬೃಹಸ್ಪತ್ಯಾಚಾರ್ಯರು ಅಂತರ್ಧಾನ ಹೊಂದಿಬಿಟ್ರು. ಯಾವಾಗ ಗುರುಗಳಿಗೆ ಅವಮಾನ ಮಾಡಿಬಿಟ್ರು, ಒಬ್ಬ ಮನುಷ್ಯನಿಗೆ ನೋಡ್ರಿ ಅಷ್ಟು ಡೌನ್ ಆಗಿಬಿಡುತ್ತೆ ಗುರುಗಳ ದ್ರೋಹ ಮಾಡಿಬಿಟ್ರೆ. ಅವರಿಗೆ ವಿದ್ಯಾ, ಜ್ಞಾನ, ಬಲ, ಐಶ್ವರ್ಯ, ಸಾಮರ್ಥ್ಯ, ಆಯಸ್ಸು, ಆರೋಗ್ಯ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಗುರು ಸೇವಾ ಮಾಡಿದ್ರೆ ಇಷ್ಟು ಇಂಪ್ರೂವ್ ಆಗುತ್ತೆ, ಗುರು ದ್ರೋಹ ಮಾಡಿದ್ರೆ ಇಷ್ಟು ಡೌನ್ ಆಗಿಬಿಡುತ್ತೆ. ಇಂದ್ರದೇವರಿಗೆ ಬಲ ಹೊಟ್ಟೋಯ್ತು. ಇಂದ್ರದೇವರಿಗೆ ಯಾವಾಗ ಬಲ ಹೊಟ್ಟೋಗಿದೆ ಅಂತ ಗೊತ್ತಾಯಿತು, ದೈತ್ಯರಿಗೆ ಗೊತ್ತಾಯಿತು, ಈಗ ಅಟ್ಯಾಕ್ ಮಾಡಿದ್ರೆ ಇಂದ್ರದೇವರನ್ನು ಸೋಲಿಸ್ಬಿಡ್ಬೋದು ಅಂತ ದೈತ್ಯರು ಬಂದರು, ಇಂದ್ರದೇವರ ಜೊತೆ ಯುದ್ಧ ಮಾಡಿದ್ರು. ಇಂದ್ರದೇವರು ಸೋತೋದ್ರು. ಆ ದೈತ್ಯರು ಬಂದು ಕೂತ್ಕೊಂಡ್ಬಿಟ್ರು ಸಿಂಹಾಸನದ ಮೇಲೆ ಸ್ವರ್ಗದಲ್ಲಿ. ಇಂದ್ರದೇವರು ಸೀದಾ ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರೇ ಹಿಂಗಾಗೋಯ್ತು, ಸ್ವರ್ಗ ಹೊರಟೋಯ್ತು ನನಗೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅಹೋಬತ ಸುರಶ್ರೇಷ್ಠ ಹಿ ಅಭದ್ರಂ ವಕೃತಂ ಮಹತ್ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾತ್ ನಾಭ್ಯವಂದತ. ಎಂಥ ಕೆಲಸ ಮಾಡಿದ್ರಿ ಇಂದ್ರದೇವರೇ, ಅಭದ್ರಂ ವಕೃತಂ, ಅಮಂಗಳದ ಕೆಲಸ ಮಾಡಿಬಿಟ್ರಿ ನೀವು. ಒಬ್ಬ ಬ್ರಹ್ಮಿಷ್ಠನಾದ ಬ್ರಹ್ಮಜ್ಞಾನಿಯಾದ ಆಚಾರ್ಯರನ್ನು ಐಶ್ವರ್ಯದ ಮದದಿಂದ ನೀವು ಗೌರವ ಮಾಡಲಿಲ್ವಲ್ಲ, ಅದರದ್ದು ಫಲ ಇದು. ಒಂದು ಕೆಲಸ ಮಾಡಿರಿ, ಈಗ ನೀವೇನು ಮಾಡಿದ್ರೂ ಬೃಹಸ್ಪತ್ಯಾಚಾರ್ಯರು ಬರೋದಿಲ್ಲ. ಮತ್ತು ನಾವೇನು ಮಾಡಬೇಕು, ಪುರೋಹಿತರು ಬೇಕಲ್ಲ, ಯಜ್ಞಯಾಗಾದಿಗಳು ಮಾಡಬೇಕು ಅಂದಾಗ ಈ ವಿಶ್ವರೂಪಾಚಾರ್ಯರು ಅಂತ ಒಬ್ಬರಿದ್ದಾರೆ, ತ್ವಷ್ಟ್ರನ ಮಕ್ಕಳು, ಅವ್ರ ಹತ್ರ ಹೋಗ್ರಿ ನೀವು. ಅವರನ್ನು ನೀವು ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳ್ರಿ ಅಂದರು. ಸರಿ, ಬಂದರು ಇವರು. ಎಲ್ಲ ದೇವತೆಗಳು ವಿಶ್ವರೂಪಾಚಾರ್ಯರ ಆಶ್ರಮಕ್ಕೆ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ನೀವು ದಯಮಾಡಿ ನಮ್ಮ ದೇವತೆಗಳಿಗೆ ಪುರೋಹಿತರಾಗಬೇಕು, ನಮ್ಮ ಯಜ್ಞಯಾಗಾದಿಗಳು ಎಲ್ಲ ನಡೆಸ್ಕೊಡ್ಬೇಕು. ವಿಶ್ವರೂಪಾಚಾರ್ಯರು ಬಿಲ್ಕುಲ್ ಒಪ್ಪಲಿಲ್ಲ. ಪೌರೋಹಿತ್ಯ ಅನ್ನೋದು ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ವಿಗರ್ಹಿತಂ, ತುಂಬ ಕಷ್ಟ ಅದು ಆ ಪೌರೋಹಿತ್ಯ. ಆ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಮಂತ್ರಜ್ಞಾನ ಇರಬೇಕು, ಅರ್ಥಜ್ಞಾನ ಇರಬೇಕು, ಸದಾಚಾರ ಸಂಪನ್ನರಾಗಿರಬೇಕು, ಆಸೆ ಇರಬಾರದು. ಒಂದು ಸ್ವಲ್ಪ ತಪ್ಪಿದ್ರೂ ಕೂಡ ಪೌರೋಹಿತ್ಯ ಮಹಾ ಡೇಂಜರಸ್ಸು ವೃತ್ತಿ. ಇವತ್ತು ಯಾವವ್ರ ಕೆಲಸ ಬರದೇ ಇದ್ಮೇಲೆ ಪೌರೋಹಿತ್ಯ ಕೊಟ್ಟು ಹೋಗ್ತಾರೆ. ಅವನಿಗೆ ವಿದ್ಯೆ ಬರೋದೇ ಇಲ್ಲ, PUC ಫೇಲು, SLC ಫೇಲು, ಏನು ಮಾಡೋದು ಅಂದರೆ ಪೌರೋಹಿತ್ಯ ಮಾಡಿಸ್ಬಿಡು, ಬೇಕಾದಷ್ಟು ದುಡ್ಡು ಬರುತ್ತೆ ಅಂತ. ವಿಶ್ವರೂಪಾಚಾರ್ಯ ಹೇಳ್ತಾರೆ, ಪೌರೋಹಿತ್ಯ ನಾನು ಬೇಡ, ನನಗೆ ಸಿಲೋಂಚ ವೃತ್ತಿ ಅಂತ. ಹೊಲದಲ್ಲಿ ಯಜಮಾನ ಕಾಳೆಲ್ಲ ತೊಗೊಂಡು ಹೊಟ್ಟೋದ ಮೇಲೆ ಆ ಕೆಳಗಡೆ ಬಿದ್ದಿರುತ್ತಲ್ಲ ಕಾಳು, ಅದನ್ನು ತೊಗೊಂಬಂದು ಜೀವನ ಮಾಡೋದಕ್ಕೆ ಸಿಲೋಂಚ ವೃತ್ತಿ ಅಂತ ಕರೀತಾರೆ. ಸಿಲೋಂಚ ವೃತ್ತಿಯಿಂದ ಜೀವನ ಮಾಡಿದ್ರೂ ಪರವಾಗಿಲ್ಲ, ನಾ ಪೌರೋಹಿತ್ಯಕ್ಕೆ ಹೋಗಲ್ಲ ಅಂತ ಬರಲ್ಲ ಅಂದ್ಬಿಟ್ರು. ಅಲ್ಲಿದ್ದು ತುಂಬ ನಿಷ್ಠೆಯಿಂದ ಇರೋದು ಬಹಳ ಕಷ್ಟ. ಆಸೆ ಬಂದ್ಬಿಡುತ್ತೆ, ಹೆಚ್ಚೆಚ್ಚು ಪದಾರ್ಥಗಳ ಮೇಲೆ ಗಮನ ಬಂದ್ಬಿಡುತ್ತೆ, ಇರೋದಿಲ್ಲ, ಬೇಡ ಅಂದರು. ಬಹಳ ಕಷ್ಟಪಟ್ಟು ಕೇಳಿದ್ರು ಇವರೆಲ್ಲ. ನಾವೆಲ್ಲ ದೇವತೆಗಳು ಬಂದು ಕೇಳ್ಕೊತಾ ಇದ್ದೀವಿ, ಇಷ್ಟೆಲ್ಲ ನಿಮಗೆ ದಯವಿಟ್ಟು ಒಪ್ಕೊಳ್ರಿ ಅಂದರು. ಕಡೆ ಒಪ್ಕೋತಾರೋ, ಒಪ್ಕೊಂಡ್ರು. ವಿಶ್ವರೂಪಾಚಾರ್ಯರು ಬಂದರು. ಮೊದಲೇನು, ಈಗ ವಾಪಸ್ ಬರಬೇಕು, ಸ್ವರ್ಗ ಬರಬೇಕು ಇಂದ್ರದೇವರಿಗೆ, ಏನು ಮಾಡಲಿ ಅಂದರು. ಆಗ ನಿನಗೊಂದು ಮಂತ್ರ ಹೇಳ್ಕೊಡ್ತೀನಿ, ನಿನಗೊಂದು ಸ್ತೋತ್ರ ಉಪದೇಶ ಮಾಡ್ತೀನಿ ಅಂತಾರೆ ವಿಶ್ವರೂಪಾಚಾರ್ಯರು. ಇದಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ವರ್ಮ ಅಂದರೆ ಕವಚ. ನಾರಾಯಣನ ಬಗೆ ಬಗೆಯ ರೂಪಗಳು, ಅನೇಕ ರೂಪಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಈ ಮಂತ್ರ ಹೇಳ್ಕೊಡ್ತೀನಿ ನಿಮಗೆ ಇಂದ್ರ, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡು, ಉಚ್ಚಾರಣೆ ಮಾಡು, ಜಪ ಮಾಡು, ನಿಂಗೆ ಸ್ವರ್ಗ ವಾಪಸ್ ಬರುತ್ತೆ. ಆಯಿತು ಅಂದರು. ಒಳ್ಳೆ ಸ್ನಾನ ಮಾಡಿ ಶುದ್ಧವಾಗಿ ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಆಸನದಲ್ಲಿ ಕೂತ್ಕೊಂಡು ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ಅಂಗನ್ಯಾಸ ಕರನ್ಯಾಸಾದಿಗಳೆಲ್ಲ ಮಾಡಿ ಧ್ಯಾನ ಶ್ಲೋಕವನ್ನು ಹೇಳಿ ಗಾಯತ್ರಿ ಮಂತ್ರ ನಾವು ಹೆಂಗೆ ಶುದ್ಧವಾಗಿ ಹೇಳ್ತೀವೋ ಹಾಗೆ ಇದು ನಾರಾಯಣ ವರ್ಮ ಕೂತ್ಕೊಂಡ್ರು ಇಂದ್ರದೇವರು.
ಓಂ ವಿಷ್ಣವೇ ನಮಃ ಅಂತ ಧ್ಯಾನ ಮಾಡಿ, ಓಂ ಹರಿರ್ವಿದದ್ಯತ್ ಮಮ ಸರ್ವ ರಕ್ಷಾಂ ನ್ಯಸ್ತಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಂದದಾನುಷ್ಟ ಗುಣೋಷ್ಟ ಬಾಹು. ಗರುಡಾರೂಢನಾದ 8 ಬಾಹುಗಳಿಂದ ಕೂಡಿದ ಶಂಖ, ಚಕ್ರ, ಧನಸ್ಸು, ಅರಿ ಇತ್ಯಾದಿಗಳಿಂದ ಕೂಡಿರ್ತಕ್ಕಂತಹ ಭಗವಂತ ನಮ್ಮನ್ನು ಎಲ್ಲ ಕಡೆಯಿಂದ ರಕ್ಷಣೆ ಮಾಡಲಿ. ಇದು ಸರ್ವತ್ರ ರಕ್ಷಣೆ. ಶ್ರೀಹರಿ ನಮ್ಮನ್ನು ಸರ್ವತ್ರ ರಕ್ಷಣೆ ಮಾಡಲಿ, ಜನರಲ್ ಇದು. ಆಮೇಲೆ ಒಂದೊಂದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ರೂಪ. ನೀರಿನಲ್ಲಿ ಇದ್ದಾಗ ಮತ್ಸ್ಯರೂಪಿ ರಕ್ಷಣೆ ಮಾಡಲಿ, ಭೂಮಿ ಮೇಲೆ ನಡೆಯುವಾಗ ವಾಮನ ದೇವರು ರಕ್ಷಣೆ ಮಾಡಲಿ, ಅಂತರಿಕ್ಷದಲ್ಲಿ ಸಂಚಾರ ಮಾಡುವಾಗ ತ್ರಿವಿಕ್ರಮ ಮೂರ್ತಿ ರಕ್ಷಣೆ ಮಾಡಲಿ, ಅಟವಿ ಕಾಡಿನಲ್ಲಿ ಹೋಗುವಾಗ, ಶತ್ರುಗಳ ಮಧ್ಯದಲ್ಲಿ ಹೋಗುವಾಗ, ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ನರಸಿಂಹದೇವರು ರಕ್ಷಣೆ ಮಾಡಲಿ, ಆಮೇಲೆ ದಾರಿಯಲ್ಲಿ ಹೋಗುವಾಗ ಯಜ್ಞಕಲ್ಪ ವರಾಹದೇವರು ರಕ್ಷಣೆ ಮಾಡಲಿ, ಪರ್ವತದಲ್ಲಿ ಸಂಚಾರ ಮಾಡುವಾಗ ಪರಶುರಾಮ ದೇವರು ರಕ್ಷಣೆ ಮಾಡಲಿ, ಪ್ರಯಾಣ ಕಾಲದಲ್ಲಿ ರಾಮದೇವರು ರಕ್ಷಣೆ ಮಾಡಲಿ, ಏನಾದರೂ ತಪ್ಪು ಮಾಡಿದ್ರೆ ನರನಾರಾಯಣರು ರಕ್ಷಣೆ ಮಾಡಲಿ, ಆ ಅಯೋಗವನ್ನು ಮಾಡಿದರೆ ದತ್ತನಾಮಕ ಪರಮಾತ್ಮ ರಕ್ಷಣೆ ಮಾಡಲಿ. ಹೀಗೆ ಒಂದೊಂದು ಭಗವಂತನ ರೂಪ ನಮ್ಮನ್ನು ರಕ್ಷಣೆ ಮಾಡಲಿ. ಕೆಟ್ಟ ಶಾಸ್ತ್ರಗಳನ್ನು ಕೇಳಿಬಿಟ್ರೆ ವೇದವ್ಯಾಸ ದೇವರು ರಕ್ಷಣೆ ಮಾಡಲಿ. ಅಪತ್ಯ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದರೆ ಧನ್ವಂತರಿ ನಾಮಕ ಪರಮಾತ್ಮ ರಕ್ಷಣೆ ಮಾಡಲಿ. ಆಮೇಲೆ ಬೆಳಗ್ಗೆ ಆಸಂಗ ಅಂದರೆ ಪ್ರಾತಃ ಕಾಲದಲ್ಲಿ, ಉಷಃಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ, ಆಸಂಗವ ಅಂದರೆ 9 ಗಂಟೆಯಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಅಪರಾಹ್ನ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ, ರಾತ್ರಿ ಕಾಲದಲ್ಲಿ, ಮಧ್ಯರಾತ್ರಿ ಕಾಲದಲ್ಲಿ ಭಗವಂತನ ಈ ಕೇಶವ, ಗೋವಿಂದ, ನಾರಾಯಣ, ವಿಷ್ಣು, ಆಮೇಲೆ ಮಧುಸೂದನ, ತ್ರಿವಿಕ್ರಮ, ಮಾಧವ, ಋಷಿಕೇಶ, ಪದ್ಮನಾಭ, ದಾಮೋದರಾದಿ ರೂಪಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಆಮೇಲೆ ಭಗವಂತನ ಶಂಖ, ಚಕ್ರ, ಗದಾ, ಪದ್ಮ ಇತ್ಯಾದಿಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಇದು ನಾರಾಯಣ ವರ್ಮ. ಕನ್ನಡದಲ್ಲೇ ಮಾಡಿಕೊಟ್ಟಿದ್ದಾರೆ ನಾರಾಯಣ ವರ್ಮ. ಹೆಣ್ಣು ಮಕ್ಕಳು ಹೇಳ್ಬೋದು ಅಂತ, ಗಂಡಸರು ಇಲ್ಲಿರೋದು ಹೇಳ್ಬೋದು, ಹೆಣ್ಣುಮಕ್ಕಳು ಅದನ್ನು ರಕ್ಷಣೆ ಹೇಳ್ಬೋದು. ಅವರು ನಾರಾಯಣ ವರ್ಮ ಉಪದೇಶ ಮಾಡಿದ್ರು. ಇಂದ್ರದೇವರು ಮಹಾಜ್ಞಾನಿಗಳು, ಅಧಿಕಾರಿಗಳು, ಬಂದುಬಿಡ್ತು, ಸಿದ್ಧಿ ಆಗೋಯ್ತು. ಮತ್ತೆ ಅವ್ರಿಗೆ ಸಾಮರ್ಥ್ಯ, ಶಕ್ತಿ ಎಲ್ಲ ಬಂದ್ಬಿಡ್ತು. ದೈತ್ಯರನ್ನು ಸೋಲಿಸಿದ್ರು, ಸ್ವರ್ಗದಲ್ಲಿ ಕೂತ್ಕೊಂಡ್ರು ಇಂದ್ರದೇವರು. ವಿಶ್ವರೂಪಾಚಾರ್ಯರು ಪುರೋಹಿತರು ಯಜ್ಞ ಎಲ್ಲ ಮಾಡಿಸ್ತಾ ಇದ್ದಾರೆ. ಒಂದು ಸಲ ಹೋಮ ಮಾಡಿಸೋವಾಗ, ಯಜ್ಞ ಮಾಡಿಸೋವಾಗ ಈ ವಿಶ್ವರೂಪಾಚಾರ್ಯರು ಏನು ಮಾಡಿಬಿಟ್ರು ಅಂದರೆ, ಈ ವಿಶ್ವರೂಪಾಚಾರ್ಯರ ತಂದೆ ತ್ವಷ್ಟ್ರ ಅಂತ ದೇವತೆಗಳವರು. ಅವ್ರ ತಾಯಿ ಇದ್ದಾಳಲ್ಲ, ಅವಳು ದೈತ್ಯರ ಕಡೆಯವಳು. ವಿಶ್ವರೂಪಾಚಾರ್ಯರ ತಾಯಿ ರೋಚನ ಅಂತ ಅವಳ ಹೆಸರು. ಅವಳು ಒಬ್ಬ ದೈತ್ಯನ ಮಗಳು. ಇವರಿಗೆ ತಾಯಿ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಲ್ವಾ, ಅದಕ್ಕೆ ವಿಶ್ವರೂಪಾಚಾರ್ಯರು ಹೋಮ ಮಾಡಿಸೋವಾಗ ಜೋರಾಗಿ ದೇವತೆಗಳಿಗೆ ಆಹುತಿ ಹಾಕಿಸೋದು, ಮೆತ್ತಿಗೆ ಒಂದೊಂದು ದೈತ್ಯರಿಗೂ ಆಹುತಿ ಹಾಕಿಸ್ಬಿಡೋರಂತೆ. ಸ್ವಲ್ಪ ತಾಯಿ ಕಡೆ ಇವರಿಗೆ ಪ್ರೀತಿ ಜಾಸ್ತಿ. ಇಂದ್ರದೇವರು ಗಮನಿಸಿದ್ರಂತೆ, ಇವರು ನಮ್ಮ ಕಡೆ ಪುರೋಹಿತರು ನಮ್ಮ ಶತ್ರುಗಳಿಗೆ ಆಹುತಿ ಹಾಕಿಸಿದ್ರೆ ಕೋಪ ಬರಲ್ವ ಅವರಿಗೆ? ಕೋಪ ಬಂದ್ಬಿಡ್ತು ಇಂದ್ರದೇವರಿಗೆ. ನಮ್ಮ ಕಡೆ ಪುರೋಹಿತರಾಗಿ ದೈತ್ಯರಿಗೆ ನೀವು ಆಹುತಿ ಹಾಕಿಸ್ತೀರಾ ಅಂತ ಹೇಳಿ 3 ತಲೆ ಅವರಿಗೆ, ಸೋಮಾಪೀತ, ಸುರಾಪೀತ, ಅನ್ನಾದ ಅಂತ 3 ತಲೆ ಅವರು ವಿಶ್ವರೂಪಾಚಾರ್ಯರಿಗೆ 3 ತಲೆನೂ ಕತ್ತರಿಸ್ಬಿಟ್ರು ಇಂದ್ರದೇವರು. 1 ತಲೆ ಕಲವಿಂಕ ಅಂತ ಪಕ್ಷಿಯಾಗಿ ಹಾರೋಯ್ತು, ಇನ್ನೊಂದು ತಲೆ ಕಪಿಂಜಲ ಅನ್ನೋ ಪಕ್ಷಿಯಾಗಿ ಹಾರೋಯ್ತು, ಇನ್ನೊಂದು ತಲೆ ತಿತ್ತಿರಿ ಅಂತ ಪಕ್ಷಿಯಾಗಿ 3 ಹಾರೋಟೋಯ್ತು. ಬ್ರಾಹ್ಮಣರು ಅವರು ವಿಶ್ವರೂಪಾಚಾರ್ಯರು ಅವರನ್ನು ಸಂಹಾರ ಮಾಡಿದ್ದಕ್ಕೆ ಇಂದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡ್ತು. ಯದ್ಯಪಿ ದೇವತೆಗಳಿಗೆ ಬ್ರಹ್ಮಹತ್ಯಾ ದೋಷ ಬರೋದಿಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ ಪಾಪನೇ ಅಂಟೋದಿಲ್ಲ. ಆದರೂ ತೋರಿಸ್ತಾರೆ ಇಂದ್ರದೇವರು, ಬ್ರಾಹ್ಮಣರನ್ನು ಸಂಹಾರ ಮಾಡಿದರೆ ಬ್ರಹ್ಮಹತ್ಯೆ ಬರುತ್ತೆ ಅಂಥೇಳಿ ಆ ಬ್ರಹ್ಮಹತ್ಯಾ ದೋಷವನ್ನು 1 ವರ್ಷ ಕಾಲ ತಮ್ಮ ಹತ್ರ ಇಟ್ಕೊಂಡಿದ್ರು. ಆಮೇಲೆ ಕೇಳಿದ್ರು, ಯಾರಾದರೂ ತಗೋತೀರಾ ಈ ಬ್ರಹ್ಮಹತ್ಯೆ ಅಂತ? ಬ್ರಹ್ಮಹತ್ಯೆ ಯಾರು ತಗೋತಾರೆ? ಯಾರು ತಗೊಳ್ಳಿಲ್ಲ. ಕಡೆಗೆ 4 ಜನ ಮುಂದೆ ಬಂದರು. ಮೊದಲು ಭೂದೇವಿ ಬಂದಳು, ನಾನು 1/4 ಭಾಗ ತಗೋತೀನಿ, 25% ಬ್ರಹ್ಮಹತ್ಯೆ ನಾನು ತಗೋತೀನಿ, ಆದರೆ ನಮಗೊಂದು ವರ ಕೊಡಬೇಕು ನೀವು ಇಂದ್ರದೇವರೇ. ಏನು ವರ ಬೇಕಮ್ಮ ಅಂತ ಕೇಳಿದ್ರು ಅವರು. ಅವ್ರು ಹೇಳಿದ್ರು, ಖಾತ ಪೂರಣ ವೈ, ನಮ್ಮನ್ನು ಯಾರಾದರೂ ತೋಡ್ಬಿಟ್ರೆ ಅದಾಗದೆ ಮುಚ್ಕೊಂಡ್ಬಿಡ್ಬೇಕು, ಯಾರೂ ಮುಚ್ಚದೇ ಇದ್ದರೂ ಅದಾಗದೆ ಮುಚ್ಕೊಂಡ್ಬಿಡ್ಬೇಕು, ಈ ವರ ಕೊಡ್ರಿ ಇಂದ್ರವರು. ತಥಾಸ್ತು ಅಂದರು ಇಂದ್ರದೇವರು. ಇವತ್ತು ಭೂಮಿಯನ್ನು ನಾವು ತೋಡಿದ್ರೆ ಒಂದು ಸ್ವಲ್ಪ ದಿನಕ್ಕೆ ಅದೇ ಮುಚ್ಕೊಂಡ್ಬಿಡುತ್ತೆ, ಬೇಕಾದ್ರೆ ನೋಡ್ರಿ, ನಾವು ಮುಚ್ಚಬೇಕಾದ ಅಗತ್ಯ ಇಲ್ಲ, ಅದೇ ಕ್ರಮವಾಗಿ ಮುಚ್ತಾ ಬಂದು ಆಮೇಲೆ ನೀವು ಎಲ್ಲಿ ತೋಡಿದ್ರಿ ಅಂತಲೇ ಗೊತ್ತಾಗಲ್ಲ, ಹಂಗೆ ಮುಚ್ಕೊಂಡ್ಬಿಡುತ್ತೆ. 1/4 ಭಾಗ ತಗೊಂಡ್ರು. ಇದು ಈ ಯಾವುದು ಮರುಭೂಮಿ ಇದೆಯಲ್ಲ, ಊಷರ ಕ್ಷೇತ್ರ ಅಂತ ಕರೀತಾರೆ, ಅದು ಬ್ರಹ್ಮಹತ್ಯಾ ಭಾಗ. ಅದು
ಭೂಮಿಯ ಬ್ರಹ್ಮಹತ್ಯಾ ಭಾಗ ಅದು, ಮರುಭೂಮಿ. ಅದಕ್ಕೆ ಅಲ್ಲಿ ಏನು ಬೆಳೆಯೋದೇ ಇಲ್ಲ, ಅದು 25% ಭೂಮಿ ತಗೋತು. ಆಮೇಲೆ ನೀರು, ಆ ನೀರು ಬಂತು, ನಾನು ತಗೋತೀನಿ. ನೀರಿನ ಅಭಿಮಾನಿ ದೇವತೆ ಅವರು ಬಂದರು, ನಾನು ತಗೋತೀನಿ ಕಾಲು ಭಾಗ, ನಿಮಗೇನು ವರ ಬೇಕು ಅಂದರು. ನಾನು ಎಲ್ಲ ಪಂಚಭೂತಗಳ ಪೈಕಿ ನಾನು ಜಾಸ್ತಿ ಇರಬೇಕು, ನಂದು ಪೋರ್ಷನ್ ಜಾಸ್ತಿ ಇರಬೇಕು ಅಂದರು. ನೀರು ಭಾಗ ಜಾಸ್ತಿ ಇವತ್ತು, ಭೂಮಿ ಭಾಗಕ್ಕಿಂತ ನೀರು ಭಾಗ ಜಾಸ್ತಿ ಇವತ್ತು. ತಥಾಸ್ತು ಅಂದರು ಅವರು. 1/3 ಭೂಮಿ ಇದ್ದರೆ 3/4, 1/4 ಭೂಮಿ ಇದ್ದರೆ 3/4 ನೀರಿದೆ ಇವತ್ತು. ತಥಾಸ್ತು ಅಂದರು ಅವರು. ನಿಮಗೇನು ಬೇಕು ವರ ಅಂದರೆ ಕೊಟ್ಟರು. ಈ ನೀರಲ್ಲಿ ಗುಳ್ಳೆ ಬರುತ್ತಲ್ಲ, ನೊರೆ ಮತ್ತು ಗುಳ್ಳೆ, ಇದು ಬ್ರಹ್ಮಹತ್ಯಾ ಭಾಗ. ಅದಕ್ಕೆ ನೊರೆ ತಗೋಬಾರ್ದು, ನೊರೆ ನಿಷಿದ್ಧ ನಮ್ಮಲ್ಲಿ. ಗುಳ್ಳೆ, ನೊರೆ, ಇದು ಫೇನ ಬುದ್ಧಬದ ಇದೆಯಲ್ಲ, ಇದು ಬ್ರಹ್ಮಹತ್ಯ. ಅದು ಅವ್ರಿಗೆ ಕಾಲು ಭಾಗ 25% ಆಯಿತು, ಇವ್ರಿಗೆ 25%, 50% ಆಯಿತು. ಆಮೇಲೆ ಈ ವೃಕ್ಷಗಳು ಬಂತು, ನಾವು ತಗೋತೀವಿ 25 ಭಾಗ. ನಿಮಗೇನು ವರ ಬೇಕು? ಛೇದರೋಹೇಣ ವರೇಣ, ಕತ್ತರಿಸಿದ್ರೆ ನಮ್ಮನ್ನು ಮತ್ತೆ ಬೆಳಿಬೇಕು ನಾವು ಅಂತ ಕೇಳಿದ್ರು ಅವರು. ನಮ್ಮನ್ನು ಯಾರಾದರೂ ಕತ್ತರಿಸ್ಬಿಟ್ರೆ ನಾವು ಮತ್ತೆ ಬೆಳಿಬೇಕು ಒಂದು ಗಿಡಗಳು. ಇವತ್ತು ಮರ ಕತ್ತರಿಸ್ಬಿಟ್ರೆ ಬೆಳ್ಕೊಂಡ್ಬಿಡುತ್ತೆ ತಿರ್ಗಾ ಅದು. ತಥಾಸ್ತು ಅಂದರು ಇಂದ್ರದೇವರು. ಈ ಮರದಿಂದ ಸುರಿಯತ್ತೆ ನೋಡಿ ಅಂಟು, ಅದು ಬ್ರಹ್ಮಹತ್ಯ. ಅದು ಆ ಅಂಟನ್ನು ಸ್ವೀಕಾರ ಮಾಡಬಾರ್ದು, ನಿರ್ಯಾಸ ರೂಪೇಣ. ಆಮೇಲೆ ಹೆಂಗಸರು ಬಂದರು, ನಾವು ಕಾಲು ಭಾಗ ತಗೋತೀವಿ, ನಿಮಗೇನು ಬರಬೇಕು ಅಂದರು ಇಂದ್ರದೇವರು. ಶಶ್ವತ್ ಕಾಮವರೇಣಾಂಗ ತುರೀಯಂ ಜಗೃಹಸ್ತ್ರೀಯ, ನಮಗೆ ಯಾವಾಗಲೂ ಕಾಮ ಇರಬೇಕು ಅಂತ ಕೇಳ್ಕೊಂಡ್ರು ಅವರು. ಸಂತಾನೋತ್ಪತ್ತಿ ನಂತರದಲ್ಲೂ ನಮ್ಮಲ್ಲಿ ಕಾಮ ಇರಬೇಕು ಅಂತ ಹೇಳಿ ಕಾಮವನ್ನು ವರ ಕೇಳಿಕೊಂಡು ಹೆಣ್ಣು ಮಕ್ಕಳು ಅವ್ರು ಕಾಲು ಭಾಗ ತಗೊಂಡ್ರು. ಇದೇ ರಜಸ್ವಲ ಅನ್ನತಕ್ಕಂತಹ ಮಾಸಿಯಲ್ಲಿ ಆ ಬ್ರಹ್ಮಹತ್ಯ ಅನ್ನೋದು ಕಾಣಿಸ್ಕೊಂಬತ್ತೆ ಅಂತ ಹೇಳಿ ಹೀಗೆ ಎಲ್ಲವನ್ನು 4 ಜನಕ್ಕೆ ಹಂಚಿಬಿಟ್ರು. ಅವರೇನೋ ಆಗೋಯ್ತು. ಇಲ್ಲೇನಾಯಿತು, ವಿಶ್ವರೂಪಾಚಾರ್ಯರನ್ನು ಯಾವಾಗ ಇಂದ್ರದೇವರು ಸಂಹಾರ ಮಾಡಿಬಿಟ್ರು, ಅವರ ತಂದೆ ತ್ವಷ್ಟ್ರ ಅಂತ ಅವ್ರ ಮಕ್ಕಳವರು, ಅವ್ರಿಗೆ ಗೊತ್ತಾಯ್ತು. ಅಲ್ಲ ಇಂದ್ರ, ಮನೇಲಿ ಅವ್ರ ಪಾಡ್ಗೆ ಅವ್ರು ಕೂತಿದ್ರು ವಿಶ್ವರೂಪಾಚಾರ್ಯರು, ನೀವು ಬಂದು ಅವರನ್ನು ಪುರೋಹಿತರಾಗಬೇಕು ಅಂತ ಕೇಳಿ ಅವ್ರು ಬರಲ್ಲ ಅಂಥೇಳಿ ಬಿಲ್ಕುಲ್ ಅವ್ರ ಕಾಲು ಹಿಡ್ಕೊಂಡು ಹೋಗಿ ಪುರೋಹಿತರನ್ನಾಗಿ ಮಾಡಿಕೊಂಡು ಅವರನ್ನು ಸಂಹಾರ ಮಾಡಿಬಿಟ್ರ. ತಾಳು ಮಾಡ್ತೀನಿ ಅಂಥೇಳಿ ಆ ವೃತ್ರ ಇವನೇನು ಮಾಡ್ದ, ತ್ವಷ್ಟ್ರ ಇಂದ್ರದೇವರನ್ನು ಕೊಲ್ಲುವ ಒಬ್ಬ ಮಗ ಬೇಕು ಅಂತ ಅವನೊಂದು ಯಜ್ಞ ಮಾಡ್ದ. ಅವನು ನನಗೊಬ್ಬ ಮಗ ಹುಟ್ಟಬೇಕು, ಇಂದ್ರದೇವರನ್ನು ಕೊಲ್ಲಬೇಕು ಅಂತ. ಅಲ್ಲೇನಾಗೋಯ್ತು ಅಂದರೆ ಸ್ವಲ್ಪ ಸ್ವರದಲ್ಲಿ ವ್ಯತ್ಯಾಸ ಆಗೋಯ್ತು. ನೋಡ್ರಿ, ಮಂತ್ರ ಹೇಳೋದು ಮುಖ್ಯ ಅಲ್ಲ, ಸ್ವರ. ಆ ಮಂತ್ರಕ್ಕೆ ಸ್ವರ ಇರುತ್ತೆ, ಉದಾತ್ತ ಅನುದಾತ್ತ ಸ್ವರಿತ ಅಂತ. ಮಂತ್ರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಲ್ಲ, ಸ್ವರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಫಲದಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಅಲ್ಲಿ ಸ್ವಲ್ಪ ಸ್ವರದಲ್ಲಿ ವ್ಯತ್ಯಾಸ ಆಗೋಯ್ತು. ಭಗವಂತನ ಇಚ್ಛೆಯಂತೆ ಇಂದ್ರನನ್ನು ಕೊಲ್ಲುವ ಮಗ ಅಂತ ಬೇಕಾಗಿತ್ತು ಇವರಿಗೆ. ಇಂದ್ರನಿಂದ ಕೊಲ್ಲುವ ಮಗ ಅಂತ ಆಗೋಯ್ತದು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಲಿ ಅಂತ ಅವ್ರು ಕೇಳಿದ್ರೆ ಇಂದ್ರನಿಂದ ಕೊಲ್ಲುವ ಮಗ ಹುಟ್ಲಿ ಅಂತ ಬಂದ್ಬಿಡ್ತು. ಆಗ ಹುಟ್ಟಿದವನೇ ವೃತ್ರಾಸುರ ಅಂತ ಒಬ್ಬ ಅಸುರ. ಭಾರೀ ದೊಡ್ಡ ದೇಹ ಒಂದು, ಏನು ಜ್ವಲಂತಹ ಪಾವಕೋಪಮಾಹ, ತ್ರಿಶೂಲ ಹಿಡ್ಕೊಂಡು ನಿಂತಿದ್ದಾನೆ, ದೊಡ್ಡ ಆಕಾರ ನಿಂತ್ಕೊಂಡ ಅವನು ವೃತ್ರಾಸುರ. ಇಂದ್ರದೇವರ ಹತ್ರ ಬಂದ. ಇಂದ್ರದೇವರಿಗೂ ವೃತ್ರಾಸುರನಿಗೂ ಭಾರೀ ಯುದ್ಧ ನಡೀತು. ಇಂದ್ರದೇವರು ಸೋತೋದ್ರು, ಸ್ವರ್ಗ ಬಿಟ್ಟುಬಿಟ್ರು. ಮತ್ತೆ ಎಲ್ಲ ಪರಮಾತ್ಮನ ಹತ್ರ ಹೋದರು, ಸ್ವಾಮಿ ಸೋತೋಗ್ಬಿಟ್ಟಿದ್ದೀವಿ, ನಾವು ಏನು ಮಾಡಬೇಕು? ವೃತ್ರಾಸುರನನ್ನು ಗೆಲ್ಲಬೇಕಾದ್ರೆ ಆಗ ಭಗವಂತ ಹೇಳ್ದ, ನೋಡು ಇಂದ್ರ, ದದೀಚಿ ಅಂತ ಒಬ್ಬ ಋಷಿಗಳಿದ್ದಾರೆ. ಆ ದದೀಚಿ ಋಷಿಗಳು ನಾರಾಯಣ ವರ್ಮ ಪಾರಾಯಣ ಮಾಡಿ 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 ಅವರ ಅಸ್ಥಿ ಒಳಗೆಲ್ಲ ಅದರ ಸಿದ್ಧಿ ಇದು ಹೊಟ್ಟೋಗ್ಬಿಟ್ಟಿದೆ, ಎಫೆಕ್ಟ್. ನಾರಾಯಣ ವರ್ಮದ ಸಿದ್ಧಿ ಅವರ ದೇಹದೊಳಗೆ ನರನಾಡಿಗಳಲ್ಲೆಲ್ಲ ಹೊಟ್ಟೋಗಿದೆ. ಅವರ ಬೆನ್ನು ಮೂಳೆ ಅಸ್ಥಿಯನ್ನು ಇಸ್ಕೊಳ್ರಿ ನೀವು ಹೋಗಿ, ಅದನ್ನು ವಿಶ್ವಕರ್ಮನಿಗೆ ಕೊಟ್ಟು ಆ ಒಂದು ಆಯುಧ ಮಾಡಿಸ್ಕೊ, ಅದರೊಳಗೆ ನಾನು ಪ್ರವೇಶ ಮಾಡಿಬಿಡ್ತೀವಿ, ನನ್ನ ಸನ್ನಿಧಾನ ಇಟ್ಟುಬಿಡ್ತೀನಿ, ಆ ವಜ್ರಾಯುಧದಿಂದ ನೀನು ವೃತ್ರಾಸುರನನ್ನು ಕೊಲ್ಲಬಹುದು ಅಂತ ಭಗವಂತ ಹೇಳ್ದ. ಸರಿ, ಎಲ್ಲ ದದೀಚಿ ಋಷಿಗಳ ಹತ್ರ ಬಂದರು, ನಮಸ್ಕಾರ ಮಾಡಿದ್ರು. ಏನು ಬೇಕು ಅಂದರೆ ನಿಮ್ಮ ಬೆನ್ಮೂಳೆ ಬೇಕು ಅಂದರು ಅವರು. ಏನೋ ಪೆನ್ ಕೊಡಿ, ಪೆನ್ಸಿಲ್ ಕೊಡಿ, ಛತ್ರಿ ಕೊಡಿ ಅಂದರೆ ಕೊಡ್ಬೋದಪ್ಪ, ಬೆನ್ನುಮೂಳೆ ಕೊಡಿ ಅಂದರೆ ಇವ್ರು ಸಾಯಬೇಕು ಅಂತ ಅರ್ಥ. ಸಾಯ್ದೇನೆ ತೊಗೋಬೇಕಾಗಲ್ಲ, ಅದು ಬೆನ್ನುಮೂಳೆ. ದದೀಚಿ ಋಷಿಗಳು ಹೇಳಿದ್ರು, ಅಲ್ಲ ಒಳ್ಳೆ ಪರವಾಗಿಲ್ಲ, ನೀವು ಗೆಲ್ಲಬೇಕು ಅಂತ ನಾನು ಸಾಯಬೇಕು ಅಂತ ಅರ್ಥನ, ಏನು ಸ್ವಾರ್ಥಿಗಳು ನೀವು ಅಂತ ಹೇಳಿ ಆಮೇಲೆ ಕೊಟ್ರಂತೆ ಅವರು. ಇವತ್ತಲ್ಲ ನಾಳೆ ನಾನು ಸಾಯೋದು ಗ್ಯಾರಂಟಿ, ವಯಸ್ಸಾಗೋಗಿದೆ. ಆಮೇಲೆ ತೊಗೊಂಡೋಗಿ ಅದನ್ನು ಸುಡುತ್ತಾರೆ, ಆಮೇಲೆ ತೊಗೊಂಡೋಗಿ ಭೂಮಿಲಿ ಹಾಕ್ತಾರೆ ಅಥವಾ ನೀರೊಳಗೆ ವಿಸರ್ಜನೆ ಮಾಡ್ತಾರೆ.
ನಿಮಗೆ ಉಪಯೋಗ ಆಗತ್ತೆ ನನ್ನ ಮೂಳೆ ಅಂದರೆ ಖಂಡಿತ ಕೊಡ್ತೀನಿ ಅಂತ ಹೇಳಿ ಯೋಗ ಸಾಮರ್ಥ್ಯದಿಂದ ದೇವತೆಗಳು ಅವರಿಗೆ ಸಿದ್ಧಿಯನ್ನು ಕೊಡ್ತಾರೆ, ಒಳ್ಳೆ ಅನುಗ್ರಹ ಮಾಡ್ತಾರೆ, ಸ್ವರ್ಗಲೋಕ ಕಳಿಸ್ತಾರೆ. ದೇಹತ್ಯಾಗ ಮಾಡಿದ್ರು. ಆ ನಾರಾಯಣ ವರ್ಮದ ಪವಿತ್ರವಾದ ಅಸ್ಥಿಯನ್ನು ತೊಗೊಂಬಂದರು. ವಿಶ್ವಕರ್ಮ ಅಂತ ಅವನು ದೇವತಾ ಕಾರ್ಪೆಂಟ್ರು, ಅವನ ಹತ್ರ ತೊಗೊಂಡೋಗಿ ಕೊಟ್ಟರು, ಇದನ್ನು ಆಯುಧ ಮಾಡಿಕೊಡು ಅಂತ. ಅವನು ಒಳ್ಳೆ ಚೆನ್ನಾಗಿರೋ ಆಯುಧ ಮಾಡಿಕೊಟ್ಟ. ಅದರೊಳಗೆ ಭಗವಂತ ತನ್ನ ಸನ್ನಿಧಾನ ಇಟ್ಬಿಟ್ಟ. ಆಯುಧಾನಾಂ ಅಹಂ ವಜ್ರ, ಭಗವಂತನ ಸನ್ನಿಧಾನ ಇದೆ ವಜ್ರಾಯುಧದಲ್ಲಿ. ಈಗ ಇಂದ್ರದೇವರು ಆ ವಜ್ರಾಯುಧ ತಗೊಂಡು ಬಂದರು ವೃತ್ರಾಸುರನ ಹತ್ರ ಯುದ್ಧಕ್ಕೆ. ಇಂದ್ರದೇವರಿಗೂ ವೃತ್ರಾಸುರನಿಗೂ ಭಾರೀ ಯುದ್ಧ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ಇಂದ್ರದೇವರ ಕೈಯಿಂದ ವಜ್ರಾಯುಧ ಕೆಳಗೆ ಬಿದ್ದೋಯ್ತು. ವಜ್ರ ಆಯುಧ ಕೆಳಗಡೆ ಬಿದ್ದಾಗ ತಗೊಂಬೋದು, ಅದು ಅವಮಾನ, ಅದು ತಗೋಬಾರ್ದು ಯುದ್ಧದಲ್ಲಿ. ಇಂದ್ರದೇವರು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಹೆಂಗೆ ತಗೊಂಬೋದು ಕೆಳಗಡೆ ಬಿದ್ದೋಗಿರೋ ಆಯುಧ. ಆಗ ವೃತ್ರಾಸುರ ಹೇಳ್ತಾನೆ, ಇಂದ್ರ ತಗೋ, ಪರವಾಗಿಲ್ಲ, ನಂಗೆ ಗೊತ್ತು ನೀವೆಲ್ಲ ಏನು ಉಪಾಯ ಮಾಡಿದ್ದೀರಾ ಅಂತ. ನೀವು ದೇವತೆಗಳು ಅಸ್ಥಿಯನ್ನು ತಗೊಂಡು ಅದರೊಳಗೆ ಭಗವಂತ ಪ್ರವೇಶ ಮಾಡಿ ನನ್ನನ್ನು ಕೊಲ್ಲಬೇಕು ಅಂತ ನೀವೆಲ್ಲ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತು. ತಗೋ ವಜ್ರಾಯುಧ. ನಿಂಗೆ ಇನ್ನೊಂದು ಹೇಳ್ತೀನಿ ಕೇಳು. ಯಥಾ ದಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗ ಏವಂ ಭೂತಾನಿ ಮಗವನ್ ಈಶತಂತ್ರಾಣಿ ವಿದ್ದಿವೋ. ನಮ್ಮ ಸಾಮರ್ಥ್ಯದಿಂದ ನಾವು ಗೆಲ್ಲಕ್ಕಾಗಲ್ಲ ಇಂದ್ರ. ಯಾರ ಕಡೆಗೆ ಭಗವಂತನ ಸಹಾಯ ಇರುತ್ತೋ ಅವರೇ ಗೆಲ್ಲೋದು ಯುದ್ಧದಲ್ಲಿ. ನಾವೆಲ್ಲ ದಾರುಮಯೀ ನಾರಿ ಅಂದರೆ ಮರದ ಬೊಂಬೆಗಳಿದ್ದಂಗೆ ನಾವೆಲ್ಲ. ಹೆಂಗೆ ಮೇಲ್ಗಡೆ ಇರ್ತಕ್ಕಂಥವನು ಆಟ ಆಡಿಸ್ತಾನೋ ಹಾಗೆ ಈ ಬೊಂಬೆಗಳು ಕುಣಿಯತ್ತೆ. ಹಾಗೆ ಭಗವಂತ ಕುಣಿಸ್ದಂಗೆ ನಾವೆಲ್ಲ ಕುಣಿಯೋರು, ಅಸ್ವತಂತ್ರರು. ಯಂತ್ರಮೃಗ ಅಂದರೆ ಕೀ ಕೊಡ್ತಕ್ಕಂತಹ ಮೃಗಗಳು ಕೀ ಕೊಟ್ಟರೆ ಮಾತ್ರ ಅವು ಚೇಷ್ಟೆ ಮಾಡೋದು, ಇದರ ಸುಮ್ಮನೆ ಇರುತ್ತೆ. ಹಾಗೆ ಭಗವಂತ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಂ, ಒಳಗಡೆ ನಿಂತ್ಕೊಂಡು ಕೀ ಕೊಟ್ಟರೆ ನಾವೆಲ್ಲ ವ್ಯಾಪಾರ ಮಾಡೋದು. ಎಲ್ಲ ಭಗವಂತನ ಇಚ್ಛಾ. ನಿನಗೆ ಭಗವಂತ ಅನುಗ್ರಹ ಮಾಡಿದರೆ ನೀ ಗೆಲ್ತೀಯ, ನನಗೆ ಭಗವಂತ ಅನುಗ್ರಹ ಮಾಡಿದರೆ ನಾನು ಗೆಲ್ತೀನಿ. ತಗೋ ವಜ್ರಾಯುಧ ಅಂದ ಅವನು ವೃತ್ರಾಸುರ. ಇಂದ್ರದೇವರಿಗೆ ಆಶ್ಚರ್ಯ ಆಗೋಯಿತು. ಇದೇನು ಅಸುರ ಅಂತ್ಯ, ನೀನು ದೊಡ್ಡದಾಗಿ ಪ್ರವಚನ ಮಾಡ್ತಾ ಇದೆಯಲ್ಲ, ಭಗವಂತ ಸರ್ವೋತ್ತಮ, ಸರ್ವೇಶ್ವರ, ಸರ್ವಾಶ್ರಯ, ಸರ್ವ ಪ್ರೇರಕ, ಇಂಥ ಬುದ್ಧಿ ನಿನಗೆಲ್ಲಿಂದ ಬಂತು ಭೇಷ್ ಅಂತ ಹೇಳಿ ಅವನನ್ನು ಕೊಂಡಾಡಿದ್ರು ಇಂದ್ರದೇವರು. ಕಡೆಗೆ ವಜ್ರಾಯುಧದಿಂದ ಈ ವೃತ್ರಾಸುರ ಏನು ಮಾಡ್ದ ಅಂದರೆ, ಇಂದ್ರದೇವರು ಆನೆ ಅವರ ಆಯುಧ, ಇಂದ್ರದೇವರು ಅಷ್ಟನ್ನು ನುಂಗ್ಬಿಟ್ಟ ನೋಡ್ರಿ. ಅವನು ಅನಾಮತ್ತು ನುಂಗ್ಬಿಟ್ಟ. ಅವನು ಆನೆ ಸಮೇತ ಇಂದ್ರದೇವರು ನುಂಗ್ಬಿಟ್ಟ. ಅವನು ಒಳಗಡೆನೇ ಇಂದ್ರದೇವರು ವಜ್ರಾಯುಧದಿಂದ ಅವನ ದೇಹವನ್ನು ಸೀಳಿ ಆಚೆಗೆ ಬರ್ತಾ ಇದ್ದಾರೆ. ವೃತ್ರಾಸುರ ಸತ್ತ ಕಡೆಗೆ ಜಗ್ರಾಸತಂ ಸಮಾಸಾಧ್ಯ ವಜ್ರಿಣಂ ಸಹ ವಾಹನಂ, ಭಾಗವತ ಹೇಳುತ್ತೆ. ಒಳಗಡೆಯಿಂದನೇ ಅವ್ರು ಸಂಹಾರ ಮಾಡಿಬಿಟ್ರು, ಕೊರೆದು ಸಂಹಾರ ಮಾಡಿಬಿಟ್ರು. ಭಿತ್ವಾ ವಜ್ರೇಣ ತತ್ಕುಕ್ಷಿಂ ನಿಷ್ಕ್ರಮ್ಯ ಬಲವದ್ವಿಭು, ಹೊರಗಡೆ ಬಂದರು. ಆಗ ಪರೀಕ್ಷಿತ್ ರಾಜರು ಕೇಳ್ತಾರೆ, ಶುಕಾಚಾರ್ಯರು ಈ ಕಥೆ ಹೇಳ್ತಾ ಇದ್ದಾರೆ. ಆಗ ಅವ್ರು ಕೇಳಿದ್ರು, ಸ್ವಾಮಿ ಅಸುರ ಅಂತೀರ, ಇವನು ದೈತ್ಯ ಅಂತೀರ. ದೈತ್ಯರು ಭಗವದ್ವೇಷಿಗಳು, ಅವ್ರಿಗೆ ಭಗವಂತನ ಜ್ಞಾನನೇ ಇರೋದಿಲ್ಲ, ಬರೀ ಅಯಥಾರ್ಥ ಜ್ಞಾನನೇ ಇರೋದು ದೈತ್ಯರಿಗೆ. ಅಂಥದರಲ್ಲಿ ಈ ವೃತ್ರಾಸುರನಿಗೆ ಭಗವಂತ ಸರ್ವೋತ್ತಮ, ಭಗವಂತ ಸರ್ವಪ್ರೇರಕ, ಭಗವಂತ ಸರ್ವನಿಯಾಮಕ ಅನ್ನೋ ಜ್ಞಾನ ಎಲ್ಲಿಂದ ಬಂತು ದಯವಿಟ್ಟು ಹೇಳ್ರಿ ಅಂತ ಕೇಳಿದಾಗ ಆಗ ಶುಕಾಚಾರ್ಯರು ಈ ವೃತ್ರಾಸುರನ ಹಿಂದಿನ ಜನ್ಮದ ಕಥೆಯನ್ನು ಹೇಳ್ತಾರೆ. ನೋಡಪ್ಪ, ಇವನು ಒರಿಜಿನಲಿ ಅಸುರ ಅಲ್ಲ. ಇವನು ಒರಿಜಿನಲಿ ಅಸುರ ಆಗಿದ್ದರೆ ಇಂಥ ಬುದ್ಧಿ ಬರ್ತಾ ಇರಲಿಲ್ಲ. ಇವನು ಚಿತ್ರಕೇತು ಅಂತ ಒಬ್ಬ ವಿದ್ಯಾಧರ. ಇವನು ಭಕ್ತ, ಭಗವದ್ಭಕ್ತ. ಇವನೇನು ಮಾಡ್ದ, ಒಂದು ಸಲ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದ. ವಿದ್ಯಾಧರರು ಅಂತ ಒಂದು ಗುಂಪದು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು, ಗಂಧರ್ವರು ಅಂತ ಕ್ಯಾಟಗರಿ ಅವು. ಒಂದು ಸಲ ಇವನು ಸಂಚಾರ ಮಾಡ್ತಾ ಇದ್ದ ವಿಮಾನದಲ್ಲಿ. ಕೈಲಾಸ ಪರ್ವತದ ಮೇಲೆ ಹೋಗ್ತಾ ಇದ್ದ ಇವನು. ಕೈಲಾಸ ಪರ್ವತದಲ್ಲಿ ರುದ್ರದೇವರು ಸಭಾದಲ್ಲಿ, ದೊಡ್ಡ ಸಭೆ ಅದು, ಎಲ್ಲ ದೇವತೆಗಳು, ಋಷಿಗಳು, ಭೂತಗಣಗಳು ಎಲ್ಲ ಕೂತಿರ್ತಾರೆ. ಆ ತುಂಬಿದ ಸಭೆಯಲ್ಲಿ ಈ ತೊಡೆ ಮೇಲೆ ಪಾರ್ವತಿಯನ್ನು ಕೂಡಿಸ್ಕೊಂಡಿರ್ತಾರೆ ರುದ್ರದೇವರು, ಯಾವಾಗಲೂ ಕೂಡಿಸ್ಕೊಂಡಿರ್ತಾರೆ. ಈ ಪಾರ್ವತಿ ಇದ್ದಾಳಲ್ಲ, ಇವಳು ರುದ್ರದೇವರಿಗೆ ಬರೀ ಹೆಂಡತಿ ಮಾತ್ರ ಅಲ್ಲ, ಅವಳು ಶಿಷ್ಯೆ. ಅವಳು ರುದ್ರದೇವರು ಗುರುಗಳು, ಅವಳು ಶಿಷ್ಯೆ. ಅವಳು ಮಾತಿಗೆ ಅಭಿಮಾನಿ ದೇವತೆ ಉಮಾದೇವಿ, ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು.
ಯಾವತ್ತೂ ಈ ಮಾತು ಅನ್ನೋದು ಮನಸ್ಸಿನ ಅಧೀನದಲ್ಲಿರುತ್ತೆ. ಓಂ ವಾಂಗ್ ಮನಸ್ಸಿ ದರ್ಶನಾತ್ ಶಬ್ದಾಚ್ಚ ಓಂ ಅಂತ ಒಂದು ಬ್ರಹ್ಮಸೂತ್ರ ಇದೆ ನೋಡ್ರಿ. ಮಾತಾಡಬೇಕಾದ್ರೆ ಮೊದಲು ಮನಸ್ಸಿನಲ್ಲಿ ವಿಷಯ ಬಂದ್ರೇ ಮಾತಾಡೋಕ್ಕಾಗೋದು. ನಾವು ಏನು ಹೇಳಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಬರಬೇಕಲ್ವಾ. ಅದಕ್ಕೆ ಮಾತು ಯಾವತ್ತು ಮನಸ್ಸಿನ ಅಧೀನದಲ್ಲಿರುತ್ತೆ. ಪಾರ್ವತಿ ಯಾವತ್ತೂ ರುದ್ರದೇವರ ಅಧೀನದಲ್ಲಿರ್ತಾಳೆ. ಪಾರ್ವತಿ ಶಿಷ್ಯಳು. ಈ ಪಾರ್ವತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ರುದ್ರದೇವರು ಅವಳಿಗೆ ರಾಮ ಮಂತ್ರ ಉಪದೇಶ ಮಾಡ್ತಿರ್ತಾರೆ. ಅವರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ದಾಸರಾಯರು ಹೇಳ್ತಾರೆ ಈ ಮಾತನ್ನು. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತಾರವರು. ರುದ್ರದೇವರು ತನ್ನ ಹೆಂಡತಿಗೆ ಉಪದೇಶ ಮಾಡಿದ ಮಂತ್ರ ಇದು ರಾಮ ಮಂತ್ರ ಅಂತಾರೆ. ಇವನೇನು ಮಾಡಿಬಿಟ್ಟ ಈ ಚಿತ್ರಕೇತು, ರುದ್ರದೇವರು ತೊಡೆ ಮೇಲೆ ಹೆಂಡತಿಯನ್ನು ಕೂಡಿಸ್ಕೊಂಡಿದ್ದನ್ನು ನೋಡಿ ನಕ್ಕುಬಿಟ್ಟ. ಇವನು ಜೋರಾಗಿ ನಕ್ಕುಬಿಟ್ಟು ಅವನು ಹೇಳ್ತಾನೆ, ಇದೇನಿದು, ಇವರು ಎಲ್ಲರಿಗೂ ಗುರುಗಳು ಅಂತಾರೆ ಈ ರುದ್ರದೇವರನ್ನು. ಏಷ ಲೋಕಗುರು ಸಾಕ್ಷಾತ್, ಇವರು ಎಲ್ಲರಿಗೂ ಗುರುಗಳು, ಇವರು ಎಲ್ಲರಿಗೂ ಧರ್ಮ ಹೇಳೋರು ಇವರು ರುದ್ರದೇವರು. ಇವರೇ ಹೆಂಡತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ ಯಾವಾಗಲೂ ಕೂಡ. ಏನೋ ಹೆಂಡತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಬೋದೇನು ತಪ್ಪಲ್ಲ. ಹೆಂಡತಿಯನ್ನು ತೊಡೆ ಮೇಲೆ ಕೂಡಿಸ್ಕೋಬೇಕು ಅಂತ ಏನಾದರೂ ಇಷ್ಟ ಆದರೆ ಯಾರಿಗಾದರೂ ಏಕಾಂತದಲ್ಲಿ ಕೂಡಿಸ್ಕೋತಾರೆ ಗೃಹಸ್ಥರು. ಅಂಥದ್ರಲ್ಲಿ ಇವರು ಎಲ್ಲ ಸಭೆಯ ಮಧ್ಯದಲ್ಲಿ ಎಲ್ಲರ ಎದುರಿಗೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರಲ್ಲ, ಇವರು ಇಷ್ಟು ಹೆಂಡತಿಯ ಮೇಲೆ ಪ್ರೀತಿ ಉಳ್ಳವರು, ಕಾಮುಕರು ಇವರು, ಇವರೇನು ಇನ್ನೊಬ್ಬರಿಗೆ ಧರ್ಮೋಪದೇಶ ಮಾಡೋದು ಅಂತ ಸ್ವಲ್ಪ ಹಾಸ್ಯ ಮಾಡಿಬಿಟ್ಟ ಇವನು ರುದ್ರದೇವರನ್ನು. ನೋಡಿ, ರುದ್ರದೇವರನ್ನು ನಿಂದನೆ ಮಾಡಿದವರು ಇಬ್ಬರು. ಮೊನ್ನೆ ದಕ್ಷ ಪ್ರಜಾಪತಿ ಕೇಸ್ ನೋಡಿದ್ದೀವಿ, ಇವತ್ತು ಚಿತ್ರಕೇತು. ದೊಡ್ಡವರನ್ನು ಅಪಹಾಸ್ಯ ಮಾಡಿದರೆ ದೊಡ್ಡವರ ರೀತಿ ನೀತಿಗಳು ನಮಗರ್ಥ ಆಗೋದಿಲ್ಲ. ಅದಕ್ಕೆ ನಾವು ಅವರನ್ನು ನೋಡಿಬಿಟ್ಟು ನಾವು ಕೆಳಗಡೆ ಇರೋರು ತಿದ್ದಕ್ಕೆ ಹೋಗಬಾರ್ದು. ಮೇಲ್ನೋರನ್ನ ತಿದ್ದಬೇಕಾದ್ರೆ ಅವರಿಗಿಂತ ಮೇಲ್ನೋರು ತಿದ್ದಬೇಕೇ ಹೊರತು ಕೆಳಗನೋರು ಮೇಲ್ನೋರನ್ನ ತಿದ್ದಬಾರ್ದು. ನಮ್ಮ ಲೆವೆಲ್ಲು ತುಂಬ ಕಡಿಮೆ. ಇವನು ಯಾರು? ಇವನು ವಿದ್ಯಾಧರ, ಲೋಯೆಸ್ಟ್ ಕ್ಯಾಟಗರಿ ಇವನು. ರುದ್ರದೇವರ ಬಗ್ಗೆ ಇವನು ತಪ್ಪು ಮಾತಾಡ್ಬಿಟ್ಟ. ಏನು ಇವರು ಇನ್ನೊಬ್ಬರಿಗೆ ಹೇಳೋರು ಇವರೇ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರಲ್ಲ, ಛೇ ಇವನೆಂಥ ವೈರಾಗ್ಯ ಶಿಖಾಮಣಿ ಅಂತ ಅಂದ್ಬಿಟ್ಟ, ಹಾಸ್ಯ ಮಾಡಿಬಿಟ್ಟ. ರುದ್ರದೇವರು ಸುಮ್ಮನೆ ಇರ್ತಾರೆ. ರುದ್ರದೇವರು ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ ಅವರು. ಇಂಥವ್ರದ್ದೆಲ್ಲ ಕೇಳಿಸ್ಕೊಂಬೋದೇ ಇಲ್ಲ ಅವರು. ಏನನ ಅನ್ಕೋಗು ನಮಗೇನು ಅಂದ್ಬಿಟ್ಟು. ಪಾರ್ವತಿ ಕೋಪ ಬಂದ್ಬಿಡ್ತು ನೋಡ್ರಿ. ಪಾರ್ವತಿ ತೊಡೆ ಮೇಲೆ ಕೂತಿದ್ಲಲ್ಲ, ಅವಳು ಕೋಪ ಬಂದ್ಬಿಡ್ತು. ಅವಳು ಬೈತಾಳೆ. ಅವಳು ನೀನು ಯಾರು ಹೇಳಕ್ಕೆ ಅಂತಾಳೆ ಪಾರ್ವತಿ. ಅಯಂ ಕಿಮುದನ ಲೋಕೆ ಶಾಸ್ತ್ರ ದಂಡಧರ ಪ್ರಭು, ನೀನು ಯಾರು ಹೇಳಕ್ಕೆ? ನೀನೇನು ರೂಲ್ಸ್ ಇದೆಯಾ? ನೀನೇನು ನಮಗೆ ನಿಯಾಮಕನ? ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಹಂಗೆ ಕೂಡಿಸ್ಕೋಬೇಕು ಅಂತ ಹೇಳಕ್ಕೆ ನೀನು ಯಾರು? ಬ್ರಹ್ಮದೇವ್ರಿಗೆ ಗೊತ್ತಿಲ್ವಾ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ ಅಂತ? ನಾರದರಿಗೆ ಗೊತ್ತಿಲ್ವಾ? ಭೃಗು ಋಷಿಗಳಿಗೆ ಗೊತ್ತಿಲ್ವಾ? ಸನತ್ಕುಮಾರರಿಗೆ ಗೊತ್ತಿಲ್ವಾ? ಕಪಿಲರೂಪಿ ಪರಮಾತ್ಮನಿಗೆ ಗೊತ್ತಿಲ್ವಾ? ಎಲ್ಲ ಇದ್ದರೂ ಕೂಡ ಅದನ್ನು ಅಬ್ಜೆಕ್ಷನ್ ಮಾಡಲ್ಲ. ಅವ್ರು ಯಾಕೆ ಕೂಡಿಸ್ಕೊಂಡಿದ್ದಾರೆ ಅಂದರೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಪಾರ್ವತಿಗೆ. ನೀನು ಯಾರು ಹೇಳೋರು? ಹೇ ದುರ್ಬುದ್ಧಿ ಉಳ್ಳವನೇ, ನೀನು ಇಂಥ ವಿದ್ಯಾಧರ ಆಗಕ್ಕೆ ಯೋಗ್ಯ ಅಲ್ಲ, ನೀನು ಅಸುರನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ಲು ಅವಳು ಪಾರ್ವತಿ. ಆ ಪಾರ್ವತಿಯ ಶಾಪದಿಂದ ಇವನು ವೃತ್ರಾಸುರನಾಗಿ ಹುಟ್ಟಿದ್ದ. ಇವನು ಒರಿಜಿನಲಿ ಚಿತ್ರಕೇತು. ಆದರೆ ಆವಾಗ ಚಿತ್ರಕೇತು ಕೇಳ್ತಾನೆ, ಪಾರ್ವತಿಗೆ ಹೇಳ್ತಾನೆ, ಅಮ್ಮ ಪಾರ್ವತಿ, ತಾಯಿ ಅಂಬಿಕಾ, ಅನ್ನಪೂರ್ಣೆ, ಶಾಪ ಕೊಟ್ಟು ಸಂತೋಷನ ತಪ್ಪು ಮಾಡಿಬಿಟ್ಟೆ, ಶಾಪ ತಗೋತೀನಿ ನಾನು. 2 ಕೈಯಿಂದ ಬೊಗಸೆ ಹಿಡ್ಕೊಂಡು ನಿನ್ನ ಶಾಪ ತಗೋತೀನಿ. ಆದರೆ ಒಂದು ನಿನ್ನನ್ನು ಕೇಳ್ತೀನಿ, ನಾನು ಅಸುರನಾಗಿದ್ದಾಗಲೂ ಕೂಡ ನನಗೆ ಭಗವಂತನ ಜ್ಞಾನ ಇರಬೇಕು. ಭಗವಂತನ ಜ್ಞಾನ ತಿರೋಹದಾನ ಆಗಬಾರ್ದು. ಆವಾಗಲೂ ನನಗೆ ಹರಿಸರ್ವೋತ್ತಮತ್ವ ಜ್ಞಾನ ಇರಬೇಕು. ಭಗವಂತ ಉತ್ತಮ ಅನ್ನೋ ಜ್ಞಾನ ಅಸುರ ಯೋನಿಯಲ್ಲೂ ಇರಬೇಕು. ಹಂಗೆ ಅನುಗ್ರಹ ಮಾಡು. ನಾನು ಅಸುರ ಕುಲದಲ್ಲಿ ಹುಟ್ಟಕ್ಕೇನು ಹೆದರ್ಕೋಮಲ್ಲ, ಆದರೆ ಭಗವಂತನ ಜ್ಞಾನ ಕಳಿಬೇಡ ನನಗೆ ಅಂತ ಇಷ್ಟು ಪ್ರಾರ್ಥನೆ ಮಾಡಿದ್ದ. ತಥಾಸ್ತು ಒಂದಿದ್ಲು ಪಾರ್ವತಿ. ಅದಕ್ಕೋಸ್ಕರ ಇವನು ವೃತ್ರಾಸುರ ಆಗಿದ್ದಾಗಲೂ ಕೂಡ ಭಗವಂತ ಸರ್ವೋತ್ತಮ, ಸರ್ವನಿಯಾಮಕ, ಸರ್ವ ಪ್ರೇರಕ ಅಂತ ಜ್ಞಾನ ಇತ್ತು ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ವೃತ್ರಾಸುರನ ಹಿಂದಿನ ಕಥೆಯನ್ನು ನಿರೂಪಣೆ ಮಾಡುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಇವರಿಗೆ ಬ್ರಹ್ಮಹತ್ಯೆ ಬಂದುಬಿಡ್ತು ಇಂದ್ರದೇವರಿಗೆ. ಅವನು ವೃತ್ರಾಸುರ, ಅವನು ತ್ವಷ್ಟ್ರನ ಮಗ, ತಂದೆ ಬ್ರಾಹ್ಮಣ ಆದ್ದರಿಂದ ಅವನು ಬ್ರಾಹ್ಮಣ ಆಗಿಬಿಟ್ಟಿದ್ದ. ತಿರ್ಗಾ ಬಂತು. ಈ ಸಲ ಇಂದ್ರದೇವರು ಮಾನಸ ಪರ್ವತದಲ್ಲಿ
ಮಾನಸ ಸರೋವರದಲ್ಲಿ ಕಮಲದ ದಂಟಿನಲ್ಲಿ ಸೂಕ್ಷ್ಮ ರೂಪದಿಂದ 1000 ವರ್ಷಗಳ ಕಾಲ ಇದ್ದು ನರಸಿಂಹದೇವರನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮಹತ್ಯವನ್ನು ಪರಿಹಾರ ಮಾಡಿಕೊಂಡ್ರು. ಮೊದಲೇ ಹೇಳ್ದಂಗೆ ದೇವತೆಗಳಿಗೆ ಬ್ರಹ್ಮಹತ್ಯೆ ಬರೋದಿಲ್ಲ. ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಿಗೆ ಪಾಪ ಅಂಟೋದಿಲ್ಲ. ಆದರೆ ಅದು ಪ್ರಾರಬ್ಧ ಕರ್ಮ. ಇಂದ್ರದೇವರಿಗೂ ಕೂಡ 1000 ವರ್ಷಗಳ ಕಾಲ ನರಸಿಂಹದೇವರ ಜಪ ಮಾಡಿ ಈ ಪ್ರಾರಬ್ಧವನ್ನು ಕಳ್ಕೊಂಡ್ರು. ಆ 1000 ವರ್ಷಗಳ ಕಾಲ ಇಂದ್ರದೇವರು ತಪಸ್ಸು ಮಾಡ್ತಾ ಇದ್ದಾಗ ನಹುಷನನ್ನು ಇಂದ್ರದೇವರ ಪದವಿಯಲ್ಲಿ ಕೂಡಿಸಿರ್ತಾರೆ ಈ ಋಷಿಗಳೆಲ್ಲ. ಮುಂದೆ ನವಮಸ್ಕಂದದಲ್ಲಿ ಆ ಕಥೆ ಬರುತ್ತೆ. ಯಾವಾಗ ಇಂದ್ರದೇವರು ಜಾಗದಲ್ಲಿ ನಹುಷನನ್ನು ಕೂಡಿಸಿದ್ರು. ನಹುಷ ಇಂದ್ರ ಪದವಿಯಲ್ಲಿ ಇರಬೇಕಾಗಿತ್ತು, ಆದರೆ ಅವನು ತಪ್ಪು ಮಾಡಿ ಹೆಬ್ಬಾವಾಗಿ ಅಜಗರಾಗಿ ಬಿದ್ದ ಅಂತ ಹೇಳಿ ಇದೆಲ್ಲ ಕಥೆಯನ್ನು ಹೇಳಿದ ಮೇಲೆ ಮತ್ತೆ ಇಂದ್ರದೇವರಿಗೆ ಯಾವಾಗ ವೃತ್ರಾಸುರ ಸಂಹಾರ ಆದ, ಇಂದ್ರದೇವರಿಗೆ ಮತ್ತೆ ಸ್ವರ್ಗ ಬಂದ್ಬಿಡ್ತು. ಆವಾಗೇನಾಯಿತು, ಕಶ್ಯಪರಿಗೆ 13 ಜನ ಹೆಂಡತಿಯರು, ದಿತಿ ಅದಿತಿ ಅಂತ. ದಿತಿ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ದೇವತೆಗಳು. ದೇವತೆಗಳಿಗೆ ರಾಜ್ಯ ಬಂದರೆ ಅದಿತಿಗೆ ಸಂತೋಷ ಆಗುತ್ತೆ, ದಿತಿಗೆ ದುಃಖ ಆಗುತ್ತೆ. ದೈತ್ಯರಿಗೆ ಸ್ವರ್ಗ ಬಂದರೆ ದಿತಿಗೆ ಸಂತೋಷ ಆಗುತ್ತೆ, ಅದಿತಿಗೆ ದುಃಖ ಆಗುತ್ತೆ. ಇಂದ್ರದೇವರಿಗೆ ಯಾವಾಗ ಸ್ವರ್ಗ ಬಂದ್ಬಿಡ್ತು, ದೈತ್ಯರ ತಾಯಿ ದಿತಿ ದೇವಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ನಮ್ಮ ಹುಡುಗರಿಗೆ ಸ್ವರ್ಗ ಹೊಟ್ಟೋಯ್ತಲ್ಲ ಅಂಥೇಳಿ ಆ ದಿತಿ ದೇವಿ ಏನು ಮಾಡಿದ್ಲು ಅಂದರೆ, ಎಲ್ಲ ಈ ಇಂದ್ರದೇವರೇ ಕಾರಣ, ಈ ಇಂದ್ರದೇವರನ್ನು ಸಂಹಾರ ಮಾಡ್ತಕ್ಕಂಥ ಒಬ್ಬ ಮಗನನ್ನು ಪಡಿಬೇಕು ಅಂತ ಕಶ್ಯಪರ ಹತ್ರ ಬಂದ್ಲು. ಒಂದು ದಿವಸ ಗಂಡ ಅವರು ಕಶ್ಯಪ, ಏನಮ್ಮ ಬಂದು ಅಂತ ಕೇಳಿದವರು. ನನಗೆ ಒಂದು ಸಂತಾನವನ್ನು ಕರುಣಿಸ್ರಿ. ಆಯಿತು ಅಂದರು, ಸಂತೋಷ. ಆದರೆ ಎಂದವಳು, ಏನು, ಇಂದ್ರದೇವರನ್ನು ಕೊಲ್ಲುವ ಒಬ್ಬ ಮಗ ಬೇಕು ನನಗೆ ಎಂದ್ರವಳು. ಕಶ್ಯಪರಿಗೆ ಆಶ್ಚರ್ಯ ಆಯಿತು. ಅಲ್ಲ, ಈ ಹೆಣ್ಣು ಮಗಳಿಗೆ ಎಷ್ಟು ಒಳಗಡೆ ಬುದ್ಧಿ. ಇಂದ್ರದೇವರು ಬೇರೆ ಯಾರೂ ಅಲ್ಲ, ಇವಳು ತಂಗಿ ಮಗ, ಅವರ ದಿತಿ ಅದಿತಿ ಅಕ್ಕ ತಂಗಿಯರು. ನನಗೊಂದು ಮಗು ಆಗಬೇಕು, ಆ ಮಗು ನಮ್ಮ ಅಕ್ಕನ ಮಗನನ್ನು ಕೊಲ್ಲಬೇಕು ಅಂತ ಇದರ ಅಭಿಪ್ರಾಯ. ಅಲ್ಲೊಂದು ಮಾತಾಡ್ತಾರೆ ಈ ಕಶ್ಯಪ ಋಷಿಗಳು, ಶರತ್ ಚಂದ್ರೋಪಮಂ ವಕ್ತ್ರಂ ವಾಚಶ್ಚ ಶ್ರವಣಾಮೃತಂ ಹೃದಯಂ ಕ್ಷುರಧಾರಾಭಂ ಸ್ತ್ರೀಣಾಂ ಕೋವೇದ ಚೇಷ್ಟಿತಂ. ಈ ಹೆಂಗಸರು ಮನಸ್ಸು ಯಾರು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಇವತ್ತಿಂದಲ್ಲ ಪ್ರಾಬ್ಲಮ್ಮು, ಭಾಗವತದಲ್ಲೇ ಬಂದಿದೆ. ಆದರೆ ಹೆಂಗಸರು ಅಂದರೆ ಎಲ್ಲರೂ ತಿಳ್ಕೊಂಬಿಡ್ಬೇಡಿ, ಪುರಾಣಕ್ಕೆ ಬಂದವ್ರದ್ದಲ್ಲ ಅದು. ದುಷ್ಟ ಹೆಂಗಸರ ವಿಷಯ ಇಲ್ಲಿ ಮಾತಾಡಿರೋದು. ಆ ಭಾಗವತ ಶ್ಲೋಕ ಹೇಳುತ್ತೆ, ಮುಖ ನೋಡಿದ್ರೆ ಶರತ್ಕಾಲದ ಚಂದ್ರ ಇದ್ದಂಗೆ ಲಕಲಕಲಕ ಅಂತ ಹೊಳಿತಿರ್ತಾರೆ, ಮಾತಾಡಿದ್ರೆ ಒಳ್ಳೆ ಅಮೃತ ಸುರಿಸೋರ್ ಥರ ನಿಧಾನಕ್ಕೆ ಮಧುರವಾಗಿ ಮಾತಾಡ್ತಾರೆ, ಆದರೆ ಹೃದಯ ಮಾತ್ರ ಕತ್ತಿ ಇದ್ದಂಗೆ ಇರುತ್ತೆ. ಮೇಲೊಂದು ಒಳಗೊಂದು ಈ ಹೆಂಗಸರು. ಯಾರು ಈ ಹೆಂಗಸರ ಚೇಷ್ಟ ಅಂದರೆ ಅವರ ವ್ಯಾಪಾರ ಯಾರಿಗ ಅರ್ಥ ಆಗುತ್ತೆ ಅಂತ ದುಷ್ಟ ಸ್ತ್ರೀಯರ ಬಗ್ಗೆ ಮಾತಾಡಿರೋದು. ಯಾಕೆಂದರೆ ಅದಿತಿ, ಇವಳು ದಿತಿ ಇಂದ್ರದೇವರನ್ನು ಕೊಲ್ಲುವ ಮಗ ಬೇಕು ಅಂತ ಕೇಳಿದ್ದರಿಂದ ಈ ಸಂದರ್ಭದಲ್ಲಿ ಹೇಳ್ಯಾರ. ಆಮೇಲೆ ಹೆಂಗಸರನ್ನೆಲ್ಲ ಬೈದು ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡ್ರಿ. ದುಷ್ಟ ಬುದ್ಧಿಯ ಹೆಂಗಸರನ್ನು ಇಲ್ಲಿ ನಿಂದನೆ ಮಾಡಿದ್ದಾರೆ. ಮಾತು ನೋಡಿದ್ರೆ ಇಷ್ಟು ಚೆನ್ನಾಗಿ ಆಡ್ತಾರೆ, ಒಳಗಡೆ ಇನ್ನೊಬ್ಬರ ಮಗನನ್ನು ಕೊಲ್ಲೋ ಅಂಥದ್ದು ಅಂದರೆ ದುಷ್ಟ ಬುದ್ಧಿ ಅಲ್ವಾ. ಕೋವೇದ ಚೇಷ್ಟಿತಂ. ಈಗೇನು ಮಾಡಬೇಕು ಅವರು? ಮಾಡೋಣ ಅಂದರೆ ಅವರು ಇಂದ್ರದೇವರು ಮಗನೇ, ಸ್ವಂತ ಮಗನೇ. ಕೊಲ್ಲೋಣ ಅಂದರೆ ಇಂದ್ರದೇವರು ತಮ್ಮ ಸ್ವಂತ ಮಗ. ಬೇಡ ಅಂದರೆ ಇವಳು ದಿತಿ ದೇವಿ ಕೇಳ್ತಾ ಇದ್ದಾಳೆ ಅಂತ ವರ ಕೊಡ್ರಿ ಅಂತ. ಏನು ಮಾಡಬೇಕು ಅಂದರೆ ಕಶ್ಯಪ ಋಷಿಗಳು ಹೇಳಿದ್ರು, ನೋಡಮ್ಮ ನಿನಗೊಂದು ವ್ರತ ಹೇಳ್ತೀನಿ, ಈ ವ್ರತ ಮಾಡು, ನಿನಗೆ ಇಂದ್ರದೇವರನ್ನು ಕೊಲ್ತಕ್ಕಂಥ ಮಗ ಹುಟ್ಟುತ್ತಾನೆ. ಹೇಳ್ರಿ ಅಂದ್ರವಳು. ಈ ಹೆಣ್ಣು ಮಕ್ಕಳಿಗೆ ಭಗವಂತ ಕೊಟ್ಟಿರೋ ಒಂದು ಗುಣನೋ ಅಥವಾ ದೋಷನೋ ಏನು ಅಂದರೆ ಹಠ ಅಂತ ಒಂದು ಕೊಟ್ಟಿದ್ದಾನಂತ. ಈ ಹಠ ಮಾಡಿ ಎಂಥವರನ್ನೂ ಅವರು ಒಳಗಾಕೊಂಡ್ಬಿಡ್ತಾರೆ. ಈ ದಿತಿ ಹೇಳಿದ್ಲು, ಇಂದ್ರದೇವರನ್ನು ಕೊಲ್ತಕ್ಕಂಥ ಮಗ ಹುಟ್ಟೋದಾದರೆ ಏನು ವ್ರತ ಬೇಕಾದರೂ ಮಾಡ್ತೀನಿ, ಹೇಳ್ರಿ ಅಂದ್ರು. ಆಗ ಅವ್ರು ಹೇಳಿದ್ರು, ನೋಡು ಪುಂಸವನ ಅಂತ ಒಂದು ವ್ರತ ಇದೆ, ಇದನ್ನು ಮಾಡಬೇಕು, 1 ವರ್ಷ ಮಾಡಬೇಕಿದು, ಮಾಡ್ತೀಯಾ? ಮಾಡ್ತೀನಿ ಅಂದ್ಲು. ಸ್ವಲ್ಪ ತಾಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತೀನಿ ಅದರದ್ದು ಅಂದರು ಅವರು. ಕೆಲವರು ಹ್ಞೂ ಅಂತ ಒಪ್ಕೊಂಡ್ಬಿಡ್ತಾರೆ, ಆಮೇಲೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದರೆ ಬೇಡ ತೊಗೊಂಬಿಡಿ ವಾಪಸ್ಸು ಅಂತಾರೆ. ಮೊದಲು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತೀನಿ ಕೇಳು. ಏನು? ಅವ್ರು ಹೇಳ್ತಾರೆ, ನಹಿಂ ಸ್ಯಾತ್ ಸರ್ವಭೂತಾನಿ. 1 ವರ್ಷಗಳ ಕಾಲ ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡ್ಕೊಡ್ದು, ಹಿಂಸೆ ಮಾಡಿಕೊಡ್ದು. ಒಂದಿನ ಅಲ್ಲ, 1 ವರ್ಷ. ಸರಿ ಎಂದೋಳು. ನ ಶಪೇತ್, ಯಾರಿಗೂ ಶಾಪ ಕೊಡ್ಕೊಡ್ದು.
ನಾ ಅನೃತಂ ವದೇ, ಸುಳ್ಳು ಹೇಳ್ಕೊಡ್ದು, ಒಂದು ವರ್ಷ ಸುಳ್ಳು ಹೇಳ್ಕೊಡ್ದು ಅಂತಾರೆ ಅವರು. ನಾವು ಒಂದು ನಿಮಿಷ ಸುಳ್ಳು ಹೇಳದೆ ಇರೋಕ್ಕಾಗೋದಿಲ್ಲ. ಎಲ್ಲೋಗಿದ್ರಿ ಅಂದರೆ ಪುರಾಣಕ್ಕೆ ಹೋಗಿದ್ರಿ ಅಂದ್ಬಿಡ್ತೀವಿ. ಅವ್ನು ಇನ್ನೆಲ್ಲೋ ಸಿನಿಮಾಗೆ ಹೋಗಿರ್ತಾನ, ಅವನು ಪುರಾಣಕ್ಕೆ ಹೋಗಿ ಬಂದೆ ಅಂತಾನು. ಒಂದು ನಿಮಿಷ ಸುಳ್ಳು ಹೇಳದೆ ಇರೋಕ್ಕಾಗೋದಿಲ್ಲ, ಒಂದು ವರ್ಷ ಸುಳ್ಳು ಹೇಳ್ಕೊಡ್ದು ಅಂದರು. ಆಯಿತು ಅಂದವಳು. ನಚಿಂದ್ಯಾತ್ ನಖರೋಮಾಣಿ, ಒಂದು ವರ್ಷ ಉಗುರು ಕತ್ತರಿಸ್ಕೊಕೊಡೋದು, ಆಮೇಲೆ ಕೂದಲು ಕತ್ತರಿಸ್ಕೊಕೊಡೋದು. ಸ್ಪರ್ಶೇದ ಅಮಂಗಳಂ, ಅಮಂಗಳ ಪದಾರ್ಥವನ್ನು ಮುಟ್ಕೊಡೋದು. ಸಾಯಂಕಾಲದೊತ್ತು ಸ್ನಾನ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು ಅಂತಾರೆ. ಒಂದು ವರ್ಷ ಕೋಪ ಮಾಡ್ಕೋಬಾರ್ದು. ಇದಂತೂ ಸಾಧ್ಯವೇ ಇಲ್ಲ ಬಿಡ್ರಿ, ಈ ವ್ರತ ಯಾರೂ ಮಾಡೋಕ್ಕಾಗೋದಿಲ್ಲ. ಒಂದು ವರ್ಷ ಕೋಪ ಮಾಡಿ ಸರಿ ಅಂದರು. ದುಷ್ಟರ ಜೊತೆ ಮಾತಾಡಬಾರ್ದು, ಕೆಟ್ಟ ವಸ್ತ್ರ ಕೊಳಕು ವಸ್ತ್ರ ಉಟ್ಕೋಬಾರ್ದು, ಕೊಳಕು ಹೂಮ ಮುಡ್ಕೋಬಾರ್ದು, ಉಚ್ಚಿಷ್ಟ ಅನ್ನ ತಿನ್ನಬಾರ್ದು, ಚಂಡಿಕ ಅನ್ನ ತಿನ್ನಬಾರ್ದು, ಶೂದ್ರರ ಅನ್ನ ತಿನ್ನಬಾರ್ದು, ಮುಕ್ತ ಮೂರ್ತಿಗಳಾಗಿ ಅಂದರೆ ಸಂಧ್ಯಾಕಾಲದಲ್ಲಿ ಕೂದಲು ಕೆದರ್ಕೊಂಡಿರಬಾರ್ದು, ಕೆಟ್ಟ ಮಾತನ್ನು ಆಡ್ಕೊಡ್ದು, ನಗ್ನಳಾಗಿ ಇರಬಾರ್ದು, ಶೌಚ ಮಾಡಿಕೊಳ್ಬೇಕು, ಈ ಉತ್ಕೃಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಿತ್ಯಂ ದೌತವಾಸ, ಶುದ್ಧವಾಗಿರ್ತಕ್ಕಂಥ ಬಿಳಿ ಬಟ್ಟೆ ಉಟ್ಕೋಬೇಕು, ಶುಚಿಯಾಗಿರಬೇಕು, ನಿತ್ಯವಾಗಿರಬೇಕು, ಶೌಚಾದಿಗಳು ಚೆನ್ನಾಗಿ ಮಾಡ್ಕೋಬೇಕು, ಗೋಗಳನ್ನು ಪೂಜೆ ಮಾಡಬೇಕು, ಬ್ರಾಹ್ಮಣರನ್ನ ಪೂಜೆ ಮಾಡಬೇಕು, ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬೇಕು, ಸುಮಂಗಲಿಯರಿಗೆಲ್ಲ ತಾಂಬೂಲಾದಿಗಳನ್ನು ಕೊಡಬೇಕು, ಭಗವಂತನನ್ನು ಆರಾಧನೆ ಮಾಡಬೇಕು, ಭಗವಂತನ ನೈವೇದ್ಯ ಸ್ವೀಕಾರ ಮಾಡಬೇಕು. ಒಂದು ವರ್ಷ ಹಿಂಗಿರಬೇಕು ಅಂದವಳು. ಸರಿ ಸಂಕಲ್ಪ ಮಾಡಿಸಿ ತೊಗೊಂಬಿಡ್ತೀನಿ ಅಂದವಳು. ಸರಿ ಅಂದ್ಲು. ಶುರು ಮಾಡೇ ಬಿಟ್ಲು ವ್ರತ. ಹಠ ಅಂದರೆ ನೋಡ್ರಿ ಹಿಂಗೆ, ಇಂದ್ರದೇವ್ರನ್ನ ಕೊಲ್ತಕ್ಕಂಥ ಮಗ ಹುಟ್ತಾನ, ರೈಟ್ ಮಾಡಿಸಿ ಅಂದವಳು. ಈ ಕಶ್ಯಪರಿಗೆ ಗೊತ್ತಿತ್ತು ಭಗವಂತ ನೋಡ್ಕೋತಾನೆ ಅಂದರು. ಸಂಕಲ್ಪ ಮಾಡಿಸ್ಬಿಟ್ರು. ವ್ರತನೂ ಗ್ರಹಣ ಮಾಡಿದ್ಲು. ಏತನ ಮಧ್ಯದಲ್ಲಿ ಗರ್ಭಾಧಾನ ಮಾಡಿದ್ರು, ಗರ್ಭಧಾರಣೆ ಮಾಡಿದ್ಲು ಅವಳು. 10 ತಿಂಗಳಾಗೋಯ್ತು ನೋಡ್ರಿ. ಒಂದು ವರ್ಷ ಮಾಡಬೇಕು ವ್ರತ, 10 ತಿಂಗಳು ಮಾಡಿಬಿಟ್ಲು. ಇಷ್ಟು ಕಂಡೀಷನ್ ಫುಲ್ಫಿಲ್ ಮಾಡಿದ್ಲು ಅವಳು. ಇಂದ್ರದೇವ್ರಿಗೆ ಗೊತ್ತಾಯಿತು, ಓಹೋ ನಮ್ಮ ದೊಡ್ಡಮ್ಮ ವ್ರತ ಮಾಡ್ತಾ ಇದ್ದಾಳೆ, ನನ್ನನ್ನು ಕೊಲ್ತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾ ಇದ್ದಾನೆ ಅವಳ ಉದರದಲ್ಲಿ ಅಂತ ಇಂದ್ರದೇವ್ರಿಗೆ ಗೊತ್ತಾಯಿತು. ಇಂದ್ರದೇವರು ವೇಷ ಮರೆಸ್ಕೊಂಡು ಬಂದರು, ಒಂದು ಚಿಕ್ಕ ರೂಪ ತೊಗೊಂಡು ಬಂದರು ಇವಳು ಮನೆಗೆ. ಅಮ್ಮ ನಿಂಗೆ ಸ್ವಲ್ಪ ಸಹಾಯ ಮಾಡಲ, ನಾವು ವ್ರತ ಮಾಡೋದಕ್ಕೆ ಏನಾದರೂ ಕೆಲಸ ಇದ್ದರೆ ಹೇಳು, ನಿಂಗೆ ಸಹಾಯ ಮಾಡ್ತೀವಿ ಅಂದರು. ಅವಳಿಗೂ ಒಬ್ಬ ಅಸಿಸ್ಟೆಂಟ್ ಬೇಕಾಯಿತು, ಯಾಕೆಂದರೆ ಗರ್ಭಿಣಿ ಅವಳು. ದಿನ ಕಳೆದಂಗೆ ಅವಳಿಗೂ ಸುಸ್ತಾಗ್ತಾ ಇತ್ತು. ವ್ರತ ಬೇರೆ ಕಷ್ಟ, ಗರ್ಭಿಣಿ ಬೇರೆ ಆಗಿದ್ದಾಳೆ, ಯಾರಾದರೂ ಸಹಾಯಕರಿದ್ದರೆ ಒಳ್ಳೆಯದು ಅಂಥೇಳಿ ಇಟ್ಕೊಂಡು ಇರಪ್ಪ ಅಂದರು. ಈ ಇಂದ್ರದೇವರು ಏನು ಮಾಡ್ತಾ ಇದ್ದಾರೆ, ಸಮಯ ಕಾಯ್ತಾ ಇದ್ದಾರೆ. ಏನಾದರೂ ಮಾಡಿ ಅವಳ ಗರ್ಭದೊಳಗೆ ಹೊಟ್ಟೋಗಿ ಉದರದೊಳಗೆ ಪ್ರವೇಶ ಮಾಡಿ ಆ ಒಳಗಡೆ ಇರೋ ಆ ಕೂಸನ್ನು ಸಂಹಾರ ಮಾಡಬೇಕು ಅಂತ ಇಂದ್ರದೇವರ ಇಚ್ಛೆ. ಏನು ಮಾಡಿದ್ರು ಅವಳ ಉದರದಲ್ಲಿ ಹೋಗೋಕ್ಕಾಗಲಿಲ್ಲ ನೋಡಿ ಇಂದ್ರದೇವರಿಗೆ. ಅದು ವ್ರತ ಇದೆಯಲ್ಲ, ಅದು ಭಗವಂತನ ವ್ರತ. ಅದು ಶ್ರೀಹರಿಯನ್ನು ಕುರಿತು ಮಾಡ್ತಕ್ಕಂಥ ವ್ರತ, ಅದು ಪುಂಸವನ ವ್ರತ. ಭಗವಂತ ಎಷ್ಟು ರಕ್ಷಣೆ ಮಾಡಿದ್ದಾನೆ ಅಂದರೆ ಇಂದ್ರದೇವರಿಗೆ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಒಂದು ಸಲ ಏನು ಮಾಡಿದ್ಲು ಇವಳು ದಿತಿದೇವಿ ಅಂದರೆ, ತುಂಬ ಆಯಾಸ ಆಗೋಗ್ಬಿಟ್ಟಿದ್ದಾಳೆ, ಗರ್ಭಿಣಿ ಅವಳು ಶೌಚಕ್ಕೆ ಹೋಗಿ ಆ ಮೃತ್ತಿಕಾ ಶೌಚ ಮಾಡ್ಕೊಳ್ಳದೆ ಹಾಗೆ ಮಲ್ಕೊಂಬಿಟ್ಲು. ವ್ರತ ಛಿದ್ರ ಆಗೋಯ್ತು ನೋಡಿ. ಅಷ್ಟು ಕಂಡೀಷನ್ ಅವತ್ತಿಂದ ಮಾಡ್ಕೊಂಬಂದವಳು ಒಂದು ಲ್ಯಾಪ್ಸ್ ಮಾಡ್ಕೊಂಬಿಟ್ಲು. ಆಯಾಸ ಆಗೋಗ್ಬಿಟ್ಟಿತ್ತು ಪಾಪ, ಅವಳು ಗರ್ಭಿಣಿ ಹೋದ್ಲು, ಬಂದು ಮಲ್ಕೊಂಬಿಟ್ಲು ನೋಡಿ. ವ್ರತ ಛಿದ್ರ ಆಗೋಯ್ತು. ಇಂದ್ರದೇವರು ಒಳಗೊಟ್ಟೋದ್ರು. ಉದರದ ಒಳಗೆ ಹೋಗಿ ತಮ್ಮ ವಜ್ರಾಯುಧದಿಂದ ಆ ಒಳಗಡೆ ಇರೋ ಕೂಸಿಗೆ ಹೊಡೆದ್ರು ನೋಡ್ರಿ, ಬಾರಿಸಿ ಹೊಡೆದ್ರು ಅವರು. ಸಾಯಿಲೇ ಇಲ್ಲ ಆ ಕೂಸು. ನಮಮಾರ ದಿತೇರ್ಗರ್ಭ ಶ್ರೀನಿವಾಸಾನುಕಂಪಯ. ಇದನ್ನೇ ಭಾಗವತದಲ್ಲಿ ನಾಳೆ ಹೇಳ್ತಾರೆ ಅವರು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇದೇ ವಜ್ರಾಯುಧದಿಂದ ಹೊಡೆದಾಗ ವೃತ್ರಾಸುರ ಸಂಹಾರ ಆಗಿದ್ದಾನೆ. ಅದೇ ವಜ್ರಾಯುಧದಿಂದ ಹೊಡೆದಾಗ ಒಂದು ಸಣ್ಣ ಕೂಸು ಸಾಯಲಿಲ್ಲ. ಭಗವಂತ ಹೆಂಗೆ ರಕ್ಷಣೆ ಮಾಡ್ತಾನೆ ನೋಡ್ರಿ. 7 ತುಂಡಾಯಿತು ಅದು, ಹೊರತು ಸಾಯಲಿಲ್ಲ. ಒಂದೊಂದು ತುಂಡನ್ನು ಮತ್ತೆ 7 ಭಾಗ ಮಾಡಿದ್ರು ಅವರು. 49 ತುಂಡಾಯಿತು ಅವಳ ಗರ್ಭ. ಯಾವುದೂ ಸಾಯಲಿಲ್ಲ, ಎಲ್ಲ ಅಳಕ್ಕೆ ಶುರು ಮಾಡಿಬಿಡ್ತು ಓ ಅಂತ. ಆಗ ಇಂದ್ರದೇವರು ಮಾರುತ್ತು ಅಳಬೇಡ್ರಿ ಅಂದರು ಅವರು. ಅವಾಗೆಲ್ಲ ಅದೇ ಹೆಸರು ಬಂದ್ಬಿಡ್ತು, ಮರುತ್ತು ಅಂತ. ಅಳಬೇಡ್ರಿ ಅಂತ ಇಂದ್ರದೇವರು ಹೇಳಿದ್ದಕ್ಕೆ ಅವ್ರಿಗೆಲ್ಲ ಮರುತ್ತು ಅಂತಲೇ ಹೆಸರು ಬಂದ್ಬಿಡ್ತು. ಎಲ್ಲ ಸಪ್ತ ಭವನ್ಕತಂ, ಎಲ್ಲ ಉದರದಿಂದ ಆಚೆಗೆ ಬಿತ್ತು ಅದು. 49 ಗಂಡು ಮಕ್ಕಳು ನೋಡ್ರಿ ದಿತಿಗೆ. ಎಲ್ಲ ಹೊಳಿತಾ ಇದೆಯಂತೆ, ಪಳ ಅಂತ. ಪಾವಕೋಪಮಾಹ ಭಾಗವತ ಹೇಳುತ್ತೆ, ಹೊಳಿತಾ ಇದೆಯಂತೆ ಎಲ್ಲ. ದಿತಿದೇವಿ ನೋಡಿದ್ಲು, ನಾನು ಒಂದೇ ಮಗು ಬೇಕು ಅಂತ ಕೇಳಿದ್ದು, ಇದೊಂದು 49 ಗಂಡು ಮಕ್ಕಳು ಹುಟ್ಟುಬಿಟ್ಟಿದೆಯಲ್ಲ ಹೆಂಗೆ ಅಂತ ಅವಳು ಆಲೋಚನೆ ಮಾಡಿದ್ಲು. ಆಗ ಇಂದ್ರದೇವರು ರೂಪದಿಂದ ಬಂದು ನಮಸ್ಕಾರ ಮಾಡಿ, ಅಮ್ಮ ನಾನೇ ಹೊಡೆದಿದ್ದು,
ಸಂಹಾರ ಮಾಡಬೇಕು ಅಂತ ಹೊಡೆದೆ, ಆದರೆ ಭಗವಂತನ ಇಚ್ಛೆಯಿಂದ ಎಲ್ಲ ಬದುಕೊಂಡ್ಬಿಡ್ತು. ಒಂದು ಕೆಲಸ ಮಾಡು, ಇವನ್ನೆಲ್ಲ ನಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದರು ಅವರು. ಯದ್ಯಪಿ ದ್ವಿತೀಯ ಮಕ್ಕಳೆಲ್ಲ ದೈತ್ಯರು ಅವರು, ಆದರೆ ಈ 49 ಮಕ್ಕಳನ್ನು ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಆ 49 ಮಕ್ಕಳನ್ನು ಮರುದ್ಭಿಸ್ಸಹತಾಂ ನತ್ವ ಜಗಾಮ ತ್ರಿದಿವಂ ಪ್ರಭು. ಇವಕ್ಕೆ ಮರುದ್ಗಣಗಳು ಅಂತ ಕರೀತಾರೆ. ಇಂದ್ರದೇವರಿಗೆ ಅಸಿಸ್ಟೆಂಟುಗಳು ಇವರೆಲ್ಲ. 49 ಮರುತ್ತುಗಳು ಅಂತ ಹೇಳಿ ಇವತ್ತು ಕೂಡ ಮರುದ್ಗಣಗಳು ಅಂತ ಪ್ರಖ್ಯಾತರಾಗಿದ್ದಾರೆ. ಆಗ ರಾಜ ಕೇಳ್ತಾನೆ, ಈ ಪುಂಸವನ ವ್ರತ ಮಾಡೋ ವಿಧಿವಿಧಾನಗಳು ಹೇಳ್ರಿ, ಯಾರು ಮಾಡಬೇಕು ಇದನ್ನು ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಮಾರ್ಗಶಿರ ಶುಕ್ಲ ಪಾಡ್ಯದ ದಿವಸ ಪ್ರಾರಂಭ ಮಾಡಬೇಕು ಈ ವ್ರತವನ್ನು. ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಇದೆಯಲ್ಲ, ಕಾರ್ತೀಕ ಬಹುಳ ಅಮಾವಾಸ್ಯೆ, ಅವತ್ತು ಮುಂದಿನ ವರ್ಷ ಪರಿಸಮಾಪ್ತಿ ಮಾಡಬೇಕು. ಒಳ್ಳೆ ಉತ್ಕೃಷ್ಟವಾದ ವ್ರತ ಇದು. ಗಂಡನ ಅನುಮತಿಯನ್ನು ಪಡೆದು ಹೆಂಡತಿಯಾದವಳು ಈ ವ್ರತವನ್ನು ಮಾಡ್ಬೋದು. ಗಂಡಸರು ಮಾಡ್ಬೋದು, ಹೆಂಗಸರು ಮಾಡ್ಬೋದು. ಹೆಣ್ಣು ಮಕ್ಕಳು ಮಾಡಿದ್ರೆ, ಕನ್ಯೆಯರು ಮಾಡಿದರೆ ಒಳ್ಳೆ ಪತಿ ಸಿಗುತ್ತಾರೆ. ಸುಮಂಗಲಿಯರು ಮಾಡಿದರೆ ದೀರ್ಘಾಯುಷ್ಯ ಬರುತ್ತೆ, ಅವರಿಗೆ ಸೌಮಂಗಲ್ಯ ವೃತ್ತಿ. ಜೀವಪತಿಂ ಯಶೋಗ್ರಹಂ, ಒಳ್ಳೆ ಕೀರ್ತಿ, ಒಳ್ಳೆ ಸಂತಾನ. ಮೃತಪ್ರಜಾಹ, ಕೆಲವರಿಗೆ ಮಕ್ಕಳು ಉದರದಲ್ಲೇ ಸತ್ತೋಗಿ ಹುಟ್ಟುತ್ತಾ ಇರುತ್ತೆ, ಅಂಥವರೆಲ್ಲ ಜೀವಪುತ್ರರನ್ನು ಹುಟ್ಟುತ್ತಾರೆ. ರೂಪ ಚೆನ್ನಾಗಿಲ್ಲದೆ ಇದ್ದರೆ ಒಳ್ಳೆ ರೂಪ ಬರುತ್ತೆ, ಧನ ಬರುತ್ತೆ, ಒಟ್ಟಿನಲ್ಲಿ ಭಗವಂತನ ಅನುಗ್ರಹ ಬರುತ್ತೆ. ಈ ಮರುತ್ತುಗಳ ಉತ್ಪತ್ತಿಯ ಕಥೆಯನ್ನು ದೇವತಾ ಪೂಜಾ ಕಾಲದಲ್ಲಿ ಪಿತೃದೇವತಾನ, ಈ ಶ್ರಾದ್ದ ಕಾಲದಲ್ಲಿ ಮನೆಯಲ್ಲಿ ಶ್ರಾದ್ದ ಆಗುತ್ತಲ್ಲ, ಆವಾಗ ಈ ಮರುತ್ತುಗಳ ಉತ್ಪತ್ತಿಯ ಕಥೆಯನ್ನು ಕೇಳಬೇಕು ಎಂಬುದಾಗಿ ಹೇಳಿ ಈ ಮರುತ್ತುಗಳ ಉತ್ಪತ್ತಿಯೊಂದಿಗೆ ಷಷ್ಠಸ್ಕಂದವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಷಷ್ಠಸ್ಕಂದ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರ, ಪ್ರಹ್ಲಾದರಾಜರ ಚರಿತ್ರೆ, ನರಸಿಂಹದೇವರ ಅವತಾರದ ಕತೆ. ಒಂದು ದಿವಸಕ್ಕೆ ಸಪ್ತಮ ಸ್ಕಂದ ಮುಗಿಯೋದಿಲ್ಲ, ಅದರಿಂದ ನಾಳೆ ಮತ್ತು ನಾಡದ್ದು 2 ದಿವಸ ಸಪ್ತಮ ಸ್ಕಂದವನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.